तीर्थ भगवत्पादाचार्य गुरुभ्यो नमः। हरि ओम। नारायणं गुणैः सर्वैः उदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थमुच्यते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवद्नरमरासुरसिद्धवन्द्यम्। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। यं प्रव्रजन्तमनुपेतमपेतकृत्यं द्वैपायनो विरहकातराजुहाव। पुत्रेति तन्मयतया तरवो विनेदोस्तं सर्वभूतहृदयं मुनिमानतोऽस्मि। निरवध्ये नित्यभद्रे लक्ष्मी लक्षणलक्षिते हरिपत्नी जगत्कर्त्री वरदात्री नमोऽस्तुते। प्रथमो हनुमन्नामा द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। गुरुमखिल गुणज्ञं सद्गुणैकादिवासं शमनमपरिनिष्टं सत्त्वनिष्ठं वरिष्ठं सकलसुजनभीष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीराघवेन्द्रचित्तज्ञं सारमात्रवदावदं दूरीकृतदुराचारं कृष्णाचार्यगुरुं भजे। राघवेन्द्रकृपापात्रं कौतालक्षेत्रवासिनं नानाग्रन्थप्रणेतारं गुरुजगन्नाथमहं भजे। शेषांशसुब्बरायाख्यं दासार्यज्ञानिसेवितं भूसुरोद्धरणेनिष्ठं वासरवासरहं भजे। हयग्रीवपदाम्बोजमानसं स्वादीशप्रियं गुरुगोविन्दविठलदासवर्यं गुरुं वन्दे निरन्तरम्। आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮ ಮಂಗಳಕರವಾದಂಥ ಮಾಸ ಅಧಿಕ ಮಾಸ. ಅಧಿಕಸ್ಯ ಅಧಿಕಂ ಫಲಂ ಅಂತ ಕೇಳ್ತಿರ್ತೀವಿ. ಅಧಿಕಸ್ಯ ಅಧಿಕಂ ಫಲಂ ಅಂತ ಹೇಳಿದ್ದು ಅಧಿಕ ಮಾಸ ಬಂದಾಗ ಏನು ಮಾಡ್ತೀವೋ ಅವಾಗ ಅಧಿಕ ಆಗುತ್ತೆ ಅಂತಲ್ಲ. ನಿರಂತರವಾಗಿ ಕೂಡ ಪರಮಾತ್ಮನ ಚಿಂತನೆಯನ್ನು ಅಧಿಕವಾಗ ಉಪಾಸನೆ ಮಾಡಿದ್ರೆ ಅಧಿಕವಾದಂಥ ಅವನ ಅನುಗ್ರಹ ಆಗತ್ತೆ ಅಂತ. ಅದು ಅಧಿಕ ಮಾಸಕ್ಕೆ ಮೀಸಲಾದಂಥ ವಾಕ್ಯ ಅಲ್ಲ. ಅಧಿಕ ಮಾಸ ಅದರಲ್ಲಿ ತುಂಬ ವಿಶೇಷ. ಯಾಕೆ ಅಧಿಕ ಮಾಸ ಬರುತ್ತೆ? ಇದರ ವೈಶಿಷ್ಟ್ಯ ಎಂಥದ್ದು ಅಂದರೆ, ಸೌರ ಸಿದ್ಧಾಂತ ಚಾಂದ್ರಮಾನ ಸಿದ್ಧಾಂತ ಅಂತ ಎರಡು ಸಿದ್ಧಾಂತದಲ್ಲಿ ಪಂಚಾಂಗ ನಿರ್ಣಯ ಆಗಿದೆ. ಒಂದು ಸೂರ್ಯನನ್ನು ನೋಡಿ ಒಂದು ಪಂಚಾಂಗ ಬರೀತಾರೆ, ಇನ್ನೊಂದು ಚಂದ್ರನನ್ನು ನೋಡಿ ಪಂಚಾಂಗ ಬರೀತಾರೆ. ಸೂರ್ಯನನ್ನು ನೋಡಿ ಪಂಚಾಂಗ ಬರೆಯುವಾಗ ಒಂದು ವರ್ಷಕ್ಕೆ 365 ದಿವಸ, ಚಂದ್ರನನ್ನು ನೋಡಿ ಪಂಚಾಂಗ ಬರೆದ್ರೆ ಒಂದು ವರ್ಷಕ್ಕೆ 355 ದಿವಸ. ಅಂದ್ರೆ ಸೌರ ಸಿದ್ಧಾಂತಕ್ಕೆ ಚಂದ್ರ ಸಿದ್ಧಾಂತಕ್ಕೆ ಒಂದು ವರ್ಷಕ್ಕೆ 10 ದಿವಸ ವ್ಯತ್ಯಾಸ. ಈ ತರ 3 ವರ್ಷಕ್ಕೆ ಒಂದು ತಿಂಗಳ ಕಮ್ಮಿ ಆಗತ್ತೆ ಚಾಂದ್ರಮಾನಕ್ಕೆ. ಅವಾಗ ಏನಾಗುತ್ತೆ, ಎಲ್ಲ ಹಬ್ಬಗಳು ಹಿಂದೆ 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 ಹೋಗ್ತಾ ಬರುತ್ತೆ. ಅವಾಗ ಸೌರಮಾನಕ್ಕೆ ಸೂರ್ಯನಿಗೆ ಹೊಂದಿಸಿ ಪಂಚಾಂಗ ಬರಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಚಂದ್ರ 3 ವರ್ಷಕ್ಕೊಮ್ಮೆ ಅಥವಾ 33 ತಿಂಗಳಿಗೆ ಒಮ್ಮೆ ಒಂದು ತಿಂಗಳನ್ನು ಅಧಿಕ ಮಾಡ್ತಾನೆ. ಆ ಚಲನೆ ಇದೆಯಲ್ಲ, ಅದು ರಿಪೀಟ್ ಆಗತ್ತೆ. ಇದು ಪ್ರಕೃತಿಗೆ ಮೀಸಲಾದದ್ದು, ಇದು ಯಾರು ಮನುಷ್ಯರು ಮಾಡಿದ್ದಲ್ಲ. ಆಗ ಅದನ್ನು ಆಚರಣೆ ಮಾಡಿದಾಗ 365 ಸಮ ಹೊಂದುತ್ತೆ. ಸೂರ್ಯನ ಚಲನೆಯಂತೆ ಮುಂದುವರಿತಾನೆ ಚಂದ್ರ. ಅಂತ ಮಾಸ ಇದು. ಎಲ್ಲ ಮಾಸಕ್ಕೂ ದೇವರು ಒಬ್ಬೊಬ್ಬ ದೇವತೆಗಳನ್ನು ನೇಮನ ಮಾಡಿ, ನೀವು ಇದನ್ನು ಪರಿಪಾಲನೆ ಮಾಡಿ. ಆ ಋತು ದೇವತೆಗಳಿಗೆ ಕೊಟ್ಟ, ಆ ಪಕ್ಷ ದೇವತೆಗಳನ್ನ, ಮಾಸ ದೇವತೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಋತು ದೇವತೆಗಳು ಕೊಟ್ಟು, ಸಂವತ್ಸರಾಭಿಮಾನಿ ದೇವತೆಗಳಿಗೆಲ್ಲ ಕೊಟ್ಟ. ಆದರೆ ಇದೊಂದು ಮಾಸನ ಯಾವ ದೇವತೆಗಳಿಗೂ ಕೊಡಲಿಲ್ಲ. ಇದೊಂದು ಮಾಸದಲ್ಲಿ ಪ್ರತಿ ಕ್ಷಣವೂ ಕೂಡ ಪರಮಾತ್ಮನ ಸನ್ನಿಧಾನ ವಿಶೇಷ. ಏನದು ಸನ್ನಿಧಾನ ಅಂತಂದ್ರೆ, ಅಧಿಕ ಮಾಸದ ಪ್ರಾತಃ ಕಾಲ ಇದೆಯಲ್ಲ, ಅಂದ್ರೆ ಬೆಳಗ್ಗೆ 4 ಗಂಟೆಯಿಂದ ಹಿಡಿದು 9 ಗಂಟೆವರೆಗೂ ಇದು
ಇದರಲ್ಲಿ ಏನ್ ಧರ್ಮ ಕಾರ್ಯ ಮಾಡ್ತೀವಿ, ಆ ಧರ್ಮ ಕಾರ್ಯ 100 ಗ್ರಹಣಗಳಿಗೆ ಸಮಾನ. 100 ಗ್ರಹಣಗಳಲ್ಲಿ ಆಚರಣೆ ಮಾಡಿದ್ದು ಅಧಿಕ ಮಾಸದ ಪ್ರಾರ್ಥ ಕಾಲದಲ್ಲಿ ಸಿಗುತ್ತಂತೆ. ಅಷ್ಟು ಮಹತ್ವ. ಪ್ರಾರ್ಥ ಕಾಲದಲ್ಲಿ ನಮ್ಮ ದೇವತಾ ಪೂಜೆ ಎಲ್ಲ ಮುಗಿಸ್ಬೇಕಂತ 9 ಗಂಟೆ ಅಷ್ಟೊತ್ತಿಗೆ ಎಲ್ಲ ಮುಗಿಸಿ 9 ಗಂಟೆಯಿಂದ ಬ್ರಾಹ್ಮಣ ಅತಿಥಿ ಅಭ್ಯಾಗತ ಗೋಸೇವೆಯಲ್ಲಿ ತಲ್ಲೀನರಾಗಬೇಕಂತ. ಮಧ್ಯಾಹ್ನ ಕಾಲದಲ್ಲಿ ಪೂರ್ಣಾಹುತಿ ಯಜ್ಞಗಳನ್ನೆಲ್ಲ ಮಾಡಿ, ಗೋಗ್ರಾಸ ಅದನ್ನೆಲ್ಲ ಮಾಡಿ, ಬ್ರಾಹ್ಮಣ ಸಂತರ್ಪಣೆ ಮಾಡಿ, ಯಾರು 1 ತಿಂಗಳು ವ್ರತಬದ್ಧವಾಗಿ ಇದನ್ನು ಆಚರಣೆ ಮಾಡ್ತೀರಾ ಅವರು ಕಲ್ಪನೆ ಕೂಡ ಮಾಡ್ಲಿಕ್ಕಾಗದಂತ ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗ್ತಿರಂತೆ. ಪರಮಾತ್ಮನ ಆಜ್ಞೆ. ಎಲ್ಲ ಮಾಸ ಕೂಡ ನನಗಾಗಿ ನೀವು ಸಮಯ ಕೊಡಕ್ಕಾಗಲ್ಲ. ಪ್ರತಿ ತಿಂಗಳು ನಮ್ಮಲ್ಲಿ ಯಾವ್ದಾದ್ರು ಒಂದು ಹಬ್ಬ ನಾವು ಅಂತೀವಿ, ಅಧಿಕ ಮಾಸ ಮುಗಿದ್ಮೇಲೆ ಫ್ರೀ ಅಂತ. ಅಧಿಕ ಮಾಸ ಮುಗಿದ್ಮೇಲೆ ಇನ್ನೊಂದು ಸ್ಟಾರ್ಟ್ ಆಗೇ ಆಗುತ್ತೆ. ಆದ್ರೆ ದೇವರು ಹೇಳ್ತಾನೆ, ಬೇರೆದ್ರಲ್ಲಿ ಬೇರೆ ಬೇರೆದ್ರಲ್ಲಿ ನೀನು ತಲ್ಲೀನಾಗ್ತೀಯಾ, ಇದು 1 ತಿಂಗಳು ಪೂರ್ತಿ ನನಗೆ ಬದ್ಧವಾಗಿ ಮೀಸಲಿಡು. 33 ತಿಂಗಳಿಗೆ 1 ತಿಂಗಳು ಬದ್ಧವಾಗಿ ಇಡಬೇಕಂತೆ. ಯಜ್ಞ ಮಾಡ್ಬೇಕಂತೆ, ಶ್ರವಣ ಮಾಡ್ಬೇಕಂತೆ. ದೇವರು ಹೇಳ್ದ, ದಾನ ಮಾಡ್ಬೇಕಪ್ಪ, ದ್ರವ್ಯ ಯಜ್ಞ ಮಾಡಬೇಕು ಅಂದ. ಎಲ್ಲ ದ್ರವ್ಯಗಳನ್ನ, ಧಾನ್ಯಗಳನ್ನ ದಾನ ಮಾಡ್ಬೇಕಂತೆ. ವೃಕ್ಷಗಳನ್ನ ನೆಡಬೇಕಂತೆ. ತೆಂಗಿನ ಮರ ಯಾವ್ದು ಸಾಧ್ಯ ಆಗುತ್ತೆ, ಅಥವಾ ತುಳಸಿ ಗಿಡ, ಇದನ್ನೆಲ್ಲ ನೆಡಬೇಕಂತೆ. ಸಸ್ಯ ಸಂಕುಲವನ್ನು ಬೆಳಿಲಿಕ್ಕೆ ಅನುಕೂಲ ಮಾಡ್ಕೊಡ್ಬೇಕಂತೆ. ಅವಾಗ ಸಂತತಿ ಅಭಿವೃದ್ಧಿ ಆಗುತ್ತೆ. ಈ ರೀತಿ ಒಂದೊಂದೊಂದೊಂದೊಂದೊಂದು ಕಾರ್ಯ ಮಾಡ, ಒಂದೊಂದು ಲೋಹ ದಾನ ಮಾಡು, ಇದು ಮಾಡು, ಅದು ಮಾಡು ಎಲ್ಲ ಹೇಳಿ ಕಡೆಗೆ ಹೇಳ್ತಾನೆ. ಇಷ್ಟೆಲ್ಲ ಮಾಡಿದ್ದು ಎಲ್ಲಿ ಫುಲ್ ಸ್ಟಾಪ್ ಇಡಬೇಕು ಅಂತಂದ್ರೆ ಜ್ಞಾನ ಕಾರ್ಯದಲ್ಲಿ. ಜ್ಞಾನ ಕಾರ್ಯ ಮಾಡಿದಾಗ ಮಾತ್ರ ಅದಕ್ಕೆ ಫಲ. ಜ್ಞಾನ ಕಾರ್ಯದಲ್ಲಿ ಪ್ರತಿಯೊಂದು ಪರ್ಯಾವಸಾನ ಆಗಬೇಕು, ಇಲ್ಲದಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲ ಅಂತ ಇಷ್ಟೆಲ್ಲ ವಿಚಾರವನ್ನು ಹೇಳಿ ಒಂದೊಂದಕ್ಕೂ ಒಂದೊಂದು ಮಹಾತ್ಮೆಯನ್ನ ಹೇಳಿದ್ದಾನೆ. ಅದರ ಅಂತ್ಯ ಭಾಗಕ್ಕೆ ನಾವು ಬಂದಿದ್ದೀವಿ. ಅಂತ್ಯ ಭಾಗಕ್ಕೆ ಬಂದು ಇವಾಗ ಏನಾದ್ರು ತಿಳ್ಕೊಂತೀವಿ, ಇವಾಗ ಮಾಡ್ಬೋದಾ ಅಂತಂದ್ರೆ ಈಗಲೂ ಮಾಡ್ಬೋದು. ಈಗಲೂ 1 ವಾರ ಇದೆ. ಈ 1 ವಾರದಲ್ಲಾದ್ರೂ ನಾವು ಸಾರ್ಥಕ ಮಾಡ್ಕೋಬಹುದು. 1 ವಾರದಲ್ಲಾದ್ರೂ ಸಾರ್ಥಕ ಮಾಡಿಕೊಂಡ್ರೆ ಅಷ್ಟು ವಿಶೇಷ ಪುಣ್ಯ. ಸ್ನಾನಾದಿಗಳನ್ನು ಮಾಡಬೇಕು, ಅನೇಕ ವಿಚಾರಗಳನ್ನೆಲ್ಲ ಹೇಳ್ತಾನೆ. ಎಂತ ಮಹತ್ವ ಇದೆ ಇದಕ್ಕೆ ಅಂತಂದ್ರೆ, ಒಬ್ಬ ಮೈತ್ರೇಯಿ ಅಂತ ಒಬ್ಬ ದೊಡ್ಡ ಋಷಿಗಳು. ಆ ಋಷಿಗಳು ಧರ್ಮ ಪ್ರಜ್ಞದಲ್ಲಿ ಇದ್ದಂಥವ್ರು. ದೇವತಾ ವಿಚಾರ ಬಿಟ್ಟು ಒಂದೇ 1 ನಿಮಿಷ ಬೇರೆ ವಿಚಾರಕ್ಕೆ ಹೋಗಿಲ್ಲ. ಅಷ್ಟು ದೇವರ ವಿಚಾರದಲ್ಲಿ, ಬ್ರಾಹ್ಮಣ ಅತಿಥಿ ಅಭ್ಯಾಗತರ ಸೇವೆಯಲ್ಲಿ ಅಷ್ಟೇ ತಲ್ಲೀನರಾದವರು. ಅವ್ರಿಗೆ ಒಳ್ಳೆ ಮಗ ಹುಟ್ಟದ. ಬಾಲ್ಯದಲ್ಲಿ ತಂದೆ ಹತ್ರನೇ ಎಲ್ಲ ವೇದಾಧ್ಯಯನ ಎಲ್ಲ ಮಾಡಿ ಬೆಳೀತಾ 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 ದುಷ್ಟ ವ್ಯಸನಕ್ಕೀಡಾಗಿ ಬ್ರಾಹ್ಮಣರ ದ್ರವ್ಯವನ್ನು ಅಪಹರಣ ಮಾಡ್ಲಿಕ್ಕೆ ಶುರು ಮಾಡಿದ. ಆ ಅಪಹರಣ ಮಾಡೋ ಕಾಲಕ್ಕೆ ಬ್ರಾಹ್ಮಣರು ಸ್ವಲ್ಪ ತಿರಸ್ಕಾರ ಮಾಡಿದ್ರೆ ಬ್ರಾಹ್ಮಣರನ್ನೇ ಕೊಂದ. ಇಂಥ ಪಾಪಕ್ಕೀಡಾಗ ತಂದೆಗೆ ಬಹಳ ದುಃಖ ಆಯಿತು. ದೇಹತ್ಯಾಗ ಮಾಡೋಣ ಅಂತ ಹೇಳಿ ಸಮುದ್ರಕ್ಕೆ ಹೋದ್ರಂತೆ. ಅಲ್ಲಿ ನಾರದರು ಬಂದು ಹೇಳ್ತಾರೆ, ಚಿಂತೆ ಮಾಡಬೇಡ, ಬ್ರಹ್ಮಹತ್ಯೆ ಕೂಡ ಪರಿಹಾರ ಆಗತ್ತೆ, ಅಂಥದ್ದೊಂದು ವ್ರತ ಹೇಳ್ತೀನಿ ಅಂತ ಹೇಳಿ ಈ ಅಧಿಕ ಮಾಸದಲ್ಲಿ 1 ತಿಂಗಳು ಮೌನವಾಗಿದ್ದು ನಾರಾಯಣ ಸ್ಮರಣೆ ಮಾಡು, ನಿನಗೆ ಬ್ರಹ್ಮಹತ್ಯೆ ಹೋಗುತ್ತೆ ಅಂದಾಗ 1 ತಿಂಗಳು ಮೌನ ವ್ರತವನ್ನು ಆಚರಣೆ ಮಾಡಿ ಆ ಕಾರ್ಯ ಮಾಡಿದಾಗ, ನಾರಾಯಣ ಸ್ಮರಣೆ ಮಾಡಿದಾಗ ಆ ಬ್ರಹ್ಮಹತ್ಯೆ ಕೂಡ ಹೋಗಿ ದುಷ್ಟನಾದಂಥ ಮಗ ಶಿಷ್ಟನಾದ ಅಂತ ಹೇಳ್ತಾರೆ. ಅಷ್ಟು ಮಹತ್ವ ಅಧಿಕ ಮಾಸಕ್ಕೆ. ಅಂತ ಈ ಮಾಸದಲ್ಲಿ ಯಾರು ವ್ರತನಿಷ್ಠರಾಗಿರ್ತಾರೋ ಅವ್ರ ಜೀವನ ಪೂರ್ತಿ ಇನ್ನು 33 ತಿಂಗಳು ದೇವರವರ ಜವಾಬ್ದಾರಿಯನ್ನು ಹೊರತಾನೆ, ಆ ರೀತಿಯಲ್ಲಿ ನಡೆಸ್ತಾನೆ ಅಂಥದ್ದು. ಅಂತ ಈ ಮಾಸದಲ್ಲಿ ಹರಿವಂಶದ ಚಿಂತನೆಯನ್ನು ಮಾಡೋಣ ಅಂತ ಹೇಳಿ ಪ್ರಯತ್ನ ಮಾಡೋಣ. ಶ್ರವಣ ಮಾಡಬೇಕು. ದೇವರು ಕಿವಿ ಕೊಟ್ಟಿರೋದೇ ಅವನು ಕತೆ ಕೇಳಲಿಕ್ಕಂತ. ದೇವರು ಹೇಳ್ತಾನೆ ಯಜ್ಞ ಮಾಡಬೇಕು ಅಂದ. ಯಜ್ಞ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಸಾಧ್ಯ. ಈ ಕಾಲಕ್ಕೆ ಯಜ್ಞ ಮಾಡ್ತೀವಿ ಅಂತಂದ್ರೆ ಯಜ್ಞ ಹೇಳಿದ ರೀತಿಯಲ್ಲಿ ಮಾಡ್ಲಿಕ್ಕೆ ಬಹಳ ಕಷ್ಟ. ಪ್ರತಿನಿತ್ಯ ಮಾಡ್ತೀವಿ, ಅದಕ್ಕೆ ಬೇಕಾದಂಥ ಆಜ್ಯ ಪ್ರತಿಯೊಂದಕ್ಕೂ ಒದಗಿಸೋದು ಮಾಡೋದು ಬಹಳ ಕಷ್ಟ. ಆಮೇಲೆ ಭಕ್ತಿಯಿಂದ ದೇವರನ್ನ ಪೂಜೆ ಮಾಡಬೇಕು ಅಂದ್ರೆ ಮನಸ್ಸು ಚಂಚಲವಾಗುತ್ತೆ. ಅದು ಭಕ್ತಿಯಾಗಿ ನಿಲ್ಲಲ್ಲ ದೇವರಲ್ಲಿ, ಅಲ್ಲಿ ಇಲ್ಲಿ ಹೋಗುತ್ತೆ. ಆದರೆ ಶ್ರವಣ ಅನ್ನೋದಿಲ್ಲ, ಅದನ್ನ ಮಾತ್ರ ಕೂತು 1 ಗಂಟೆಗಳು ಒಳಗೆ ಹೋಗುತ್ತೋ ಬಿಡುತ್ತೋ, ಕಿವಿಗಾದರೂ ಬೀಳ್ತಿದ್ರೆ ಉದ್ಧಾರ ಮಾಡ್ತಾರೆ. ಅದಕ್ಕೆ ಶ್ರವಣಕ್ಕೆ ಬಹಳ ಮಹತ್ವ. ಅದರಲ್ಲಿ ಅನೇಕ ವಿಚಾರಗಳಿವೆ. ಭಾಗವತವನ್ನು ಚಿಂತನೆ ಮಾಡಬೇಕು, ಭಗವದ್ಗೀತೆ ಚಿಂತನೆ ಮಾಡಬೇಕು, ಇನ್ನೂ ಅನೇಕ ದೇವರ ವಿಚಾರಗಳ ಚಿಂತನೆ ಮಾಡಬೇಕು. ಅದೇ ರೀತಿಯಲ್ಲಿ ದೇವರ ಕಥೆಯನ್ನೇ ಹೇಳಕ್ಕೆ ಹೊರಟಿರೋದು ಈ ಹರಿವಂಶ. ಏನಿದು ಹರಿವಂಶ ಅಂದ್ರೆ ಪರಮಾತ್ಮನ ವಂಶ ಹೇಳ್ತಿದಾರ, ಏನಿದ್ರ ಅರ್ಥ, ಏನಕ್ಕೆ ಕೇಳಬೇಕು ಅಂದಾಗ ಗರುಡ ಪುರಾಣದಲ್ಲಿ ಕೃಷ್ಣ ಗರುಡನಿಗೆ ಉಪದೇಶ ಮಾಡ್ತಾನೆ. ಏನಂತ ಅಂದ್ರೆ, ನೋಡು, ಪ್ರತಿ ಒಂದು ಜೀವಿ ಮೋಕ್ಷವನ್ನು ಹೊಂದಬೇಕು ಅಂತಂದ್ರೆ
ಅವನ ಮುಂದಿನ ಸಂತತಿಯನ್ನು ಬೆಳೆಸಬೇಕು. ಆ ಸಂತತಿ ಬೆಳಿಲಿಕ್ಕೋಸ್ಕರ ಅವನು ಖಂಡಿತ ಮಗನನ್ನ ಪಡೀಲೇಬೇಕು. ಮಗ ಇಲ್ಲ, ಮಗಳಿದ್ದಾಳೆ ಅಂತಂದ್ರೆ ಮಗಳಲ್ಲಾದ್ರೂ ಒಂದು ಗಂಡುಮಗು ಇರ್ಬೇಕಂತ, ಆ ರೀತಿ ಇರಬೇಕು. ಯಾರೂ ಇಲ್ಲಪ್ಪ ಅಂತಂದ್ರೆ ದತ್ತನ್ನು ತಗೋಬೇಕು ಅಂತ ಇಷ್ಟೆಲ್ಲ ಹೇಳುವಾಗ ಹೇಳ್ತಾನೆ. ಅಲ್ಲಿ ಹೇಳ್ತಾರೆ, ಗರುಡ ಕೇಳ್ತಾನೆ, ಸಂತಾನ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದಾಗ ದೇವರು ಹೇಳ್ತಾನೆ 3. ಮೊದಲನೇದು ಹರಿವಂಶ ಪುರಾಣವನ್ನು ಕೇಳು, ಇಲ್ಲ ಅಂತಂದ್ರೆ ಶತಚಂಡಿ ಯಾಗ ಮಾಡು, ಇಲ್ಲ ಅಂದ್ರೆ ಭಕ್ತಿಯಿಂದ ರುದ್ರದೇವರನ್ನು ಪೂಜೆ ಮಾಡುವಂತ. ಶತಚಂಡಿ ಯಾಗ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಸಾಧ್ಯ. ಕಲಿಯುಗದಲ್ಲಿ ಶತಚಂಡಿ ಯಾಗ ಮಾಡ್ತೀವಿ ಅಂದ್ರೆ ಕೋಟ್ಯಾಂತರ ರೂಪಾಯಿ ಬೇಕು. ಅಷ್ಟು ಜನ, ಅದರಲ್ಲೂ ನಿಯಮ ಹೇಳಿದ್ದಾರೆ, 230 ಜನ ಋತ್ವಿಜರು ಕೂತ್ಕೋಬೇಕಂತೆ. ದೊಡ್ಡ ಯಜ್ಞ ಮಂಟಪವನ್ನು ಮಾಡಿ 15 ದಿವಸ ಒಂದು ಪಕ್ಷಗಳ ಕಾಲ ಯಜ್ಞವನ್ನು ನಡೆಸಿ ಮಾಡಬೇಕಂತೆ. ಇವತ್ತಿನ ದಿವಸ ಒಂದು ಹೋಮ ಮಾಡೋದು ಕಷ್ಟ, ಆಗಲ್ಲ. ಹಾಗೆ ಹೇಳೋದಾಗೆ ರುದ್ರದೇವರನ್ನ ಭಕ್ತಿ ಇಟ್ಟು ಪೂಜೆ ಮಾಡಬೇಕಂತೆ. ರುದ್ರದೇವರನ್ನ ಭಕ್ತಿ ಇಟ್ಟು ನಾವು ಪೂಜೆ ಮಾಡಲಿಕ್ಕೆ ರುದ್ರದೇವರನ್ನ ಪೂಜೆ ಮಾಡ್ತೀವಿ, ಭಕ್ತಿ ಇಟ್ಟು ಆ ಸಂತಾನ ಆಗುವವರೆಗೂ ಪೂಜೆ ಮಾಡಬೇಕಾದ್ರೆ ತುಂಬಾ ಕಷ್ಟ. ಆದರೆ ಹರಿವಂಶವನ್ನ ಕೇಳಬಹುದು, ಇದು ಸುಲಭದಲ್ಲಾಗತ್ತೆ ಅಂತ ಹೇಳಿ ಆ ಗರುಡದೇವರು ಮುಂದೆ ಉಪದೇಶ ಮಾಡ್ತಾರೆ, ಹರಿವಂಶದ ಶ್ರವಣ ಮಾಡಿ. ಯಾರು ಹರಿವಂಶದ ಶ್ರವಣವನ್ನು ಮಾಡ್ತೀರಾ ಖಂಡಿತವಾಗಲೂ ಕೂಡ ಸಂತಾನ ಅನ್ನೋದು ಹಾಗೇ ಆಗುತ್ತೆ. ಸಂತಾನ ಅಂದ್ರೇನು? ಸಂತಾನ ಅಂದ್ರೆ ನಮ್ಮ ಕುಲವನ್ನು ಉದ್ಧಾರ ಮಾಡೋರು, ನಮಗೆ ಬೇಕಾದಂಥವ್ರು ಸಿಗೋರು. ಅಷ್ಟು ಮಾತ್ರ ಅಲ್ಲ ಅಂತೆ, ನಮ್ಮ ಸುತ್ತ ಇರ್ತಕ್ಕಂಥವರೆಲ್ಲ ಮಿತ್ರರ ವೇಷ ಹಾಕೊಂಡಿರುವಂತ ಶತ್ರುಗಳು. ಮಿತ್ರರಂತೆ ನಮ್ಮ ಜೊತೆಗೆ ಇರ್ತಾರೆ, ಆದರೆ ಶತ್ರುವಿನಂತೆ ಭಾವಿಸ್ತಿರ್ತಾರೆ. ಆ ರೀತಿಯಲ್ಲಿ ಅಂತ ಮಿತ್ರರಂತಿರುವ ಶತ್ರುಕಾಟ ನಾಶ ಆಗಬೇಕಂದ್ರೆ ಹರಿವಂಶವನ್ನು ಕೇಳು. ಆ ದುಷ್ಟರೆಲ್ಲ, ನಮ್ಮ ಸುತ್ತ ಇರೋ ದುಷ್ಟರೆಲ್ಲ ನಾಶ ಆಗ್ತಾರೆ. ಒಳ್ಳೆ ಧನ ಸಂಪತ್ತು ಬರಬೇಕಾ ಹರಿವಂಶವನ್ನು ಕೇಳು. ಎಷ್ಟೊಂದು ಫಲವನ್ನೆಲ್ಲ ಹೇಳಿ ಕಡೆಗೆ ಹೇಳ್ತಾರೆ, ಖಂಡಿತವಾಗೂ ಕೃಷ್ಣನಲ್ಲಿ ಭಕ್ತಿ ಬರಬೇಕಾ ಹರಿವಂಶವನ್ನು ಕೇಳು. ಆ ರೀತಿಯಲ್ಲಿ ಹರಿವಂಶ ಕೃಷ್ಣನ ಒಲುಮೆಗೆ ಪಾತ್ರರಾಗುವಂತಹ ಕಾರ್ಯವನ್ನು ಮಾಡಿಸ್ಕೊಡುತ್ತೆ ಹರಿವಂಶ. ಅಷ್ಟ ಮಾತ್ರ ಅಲ್ಲ, ಹರಿವಂಶ ಭಾಗವತದ ಫಲವನ್ನು ಕೊಡುತ್ತಂತೆ. ಭಾಗವತವನ್ನು ಕೇಳಿದವರು ಹರಿವಂಶವನ್ನು ಕೇಳಿದ್ರೆ ಇದು ಭಾಗವತದಂತಲೇ ಭಾಸಮಾನ ಆಗುತ್ತೆ. ಹೇಗೆ ಭಾಗವತ ಇದೆಯೋ ಹರಿವಂಶನೂ ಹಾಗೆ ಇರೋದು. ಆದರೆ ಇದು ಸ್ವಲ್ಪ ವಿಸ್ತಾರ ಮಾಡಿದ್ದಾರೆ, ಕೆಲವಾರು ಬೇರೆ ವಿಚಾರಗಳನ್ನೆಲ್ಲ ತಗೊಂಡಿದ್ದಾರೆ. ಆದರೆ ಭಾಗವತ ಏನು ಹೇಳುತ್ತಲ್ಲ ಅದನ್ನು ರಿಪೀಟ್ ಮಾಡಲ್ಲ, ಇಲ್ಲೇ ಬೇರೆ 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 ಹೇಳುತ್ತೆ. ಏನು ಬೇರೆ ಹೇಳುತ್ತೆ? ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ನರಸಿಂಹದೇವರು ಕಂಬದಿಂದ ಬಂದರು ಅಂತ ಭಾಗವತ ಹೇಳ್ತು, ಹರಿವಂಶ ಹೇಳುತ್ತೆ ನರಸಿಂಹದೇವರು ಎಲ್ಲಿಂದ ಬಂದರು ಅಂತಂದ್ರೆ ಕಾಡಿನಿಂದ ಬಂದರು ಅಂತ ಹೇಳುತ್ತೆ. ಹಂಗಂದ್ರೆ ಕಂಬದಿಂದ ಬಂದಿಲ್ವಾ? ಕಂಬದ ವಿಚಾರನೇ ತಗೊಂಡಿಲ್ಲ. ಭಾಗವತವನ್ನು ರಚನೆ ಮಾಡಿದವರು ವೇದವ್ಯಾಸ ದೇವರು, ಹರಿವಂಶ ರಚನೆ ಮಾಡಿದವರು ವೇದವ್ಯಾಸ ದೇವರು. ಯಾಕೆ ಈ ರೀತಿ ಆಯ್ತು ಅಂತಂದ್ರೆ ವೇದವ್ಯಾಸ ದೇವರೇ ಒಂದು ಉತ್ತರ ಕೊಡ್ತಾರೆ. ಭಾಗವತವನ್ನು ಕೇಳಿದಾಗ ಹಾಗಿರುತ್ತೆ. ವಿಷ್ಣು ಪುರಾಣ ಇದೆಯಲ್ಲ, ಭಾಗವತ ಏನ್ ಹೇಳುತ್ತೆ ಅದೇ ಕಥೆಗಳೇ ವಿಷ್ಣು ಪುರಾಣದಲ್ಲಿ ಬರೋದು, ಅಲ್ಲಿ ಬೇರೆ ಇದೆ. ಹಾಗೆ ಆ ವಿಷ್ಣು ಪುರಾಣದಲ್ಲಿ ಬೇರೆ ಇದೆ, ಇದರಲ್ಲಿ ಬೇರೆ ಇದೆ, ಪದ್ಮ ಪುರಾಣ ಬೇರೆ ಇದೆ, ಬ್ರಹ್ಮ ವೈವರ್ತಿ ಪುರಾಣ, ಇದರಲ್ಲೆಲ್ಲ ಒಂದೇ ಕಥೆಗಳೇ ಬೇರೆ ಬೇರೆ ಇದೆಯಲ್ಲ ಅಂದ್ರೆ ಒಂದೊಂದು ಕಲ್ಪದಲ್ಲೊಂದು ನಡೆದಿದೆ. ರಾಮದೇವರು ಅವತಾರ ಮಾಡಿದ್ದು 24ನೇ ತ್ರೇತಾಯುಗದಲ್ಲಿ, ನಾವಿರೋದು 28ನೇ ಕಲಿಯುಗದಲ್ಲಿ. ಅಂದ್ರೆ ಎಷ್ಟು ಶತಮಾನಗಳ ಹಿಂದೆ, ಎಷ್ಟು ಸಾವಿರಾರು ವರ್ಷದಿಂದ ರಾಮದೇವರ ಅವತಾರ ಆಗಿದ್ದು ಅಂದ್ರೆ ನಾವು ಕಲ್ಪನೆ ಕೂಡ ಮಾಡ್ಲಿಕ್ಕಾಗಲ್ಲ. ಈ ನಮ್ಮ ಹಿಂದೆ ತ್ರೇತಾಯುಗ ನಡೀತಲ್ಲ, ಆ ತ್ರೇತಾಯುಗದಲ್ಲಿ ಕೃಷ್ಣ ಬಂದ, ದ್ವಾಪರ ಯುಗದಲ್ಲಿ ಕೃಷ್ಣ ಬಂದ, ಆದ್ರೆ ಹಿಂದೆ ತ್ರೇತಾಯುಗ ಬಂತಲ್ಲ, ಅಲ್ಲಿ ರಾಮಾವತಾರ ಬಂದ. ಆದ್ರೆ ಅಲ್ಲಿ ಬಂದ ರಾಮನ ಕಥೆ ಅಲ್ಲ ರಾಮಾಯಣ, ಅದಕ್ಕಿನ್ನ ಪೂರ್ವದ 24ನೇ ಯುಗದ ರಾಮಾಯಣವನ್ನ ನಮಗೆ ಕೊಟ್ಟಿರೋದು ವಾಲ್ಮೀಕಿ ಋಷಿಗಳು. ಆದರೆ ಈ ಹಿಂದೆ ಬಂತಲ್ಲ ರಾಮಾಯಣ, ಅದನ್ನು ಕೂಡ ಹೇಳಿದ್ದಾರೆ, ಆದರೆ ಅದು ಯಾವುದು ಕೂಡ ಇವತ್ತು ಉಪಲಬ್ಧ ಇಲ್ಲ. ಹಂಗೆ ಒಂದೊಂದು ಕಲ್ಪದಲ್ಲೊಂದೊಂದು ನಡೀತಾ ಬಂತು. ಆ ಕಲ್ಪದ ವಿಸ್ತಾರತೆಯಿಂದ ಎಲ್ಲೆಲ್ಲೇನೇನು ನಡೀತೋ ಅದನ್ನು ಹೇಳ್ತಾ ಬಂತು. ಇದನ್ನು ಕೇಳಿದಾಗ ಒಂದೊಂದು ಸರ್ಗದಲ್ಲೂ ಕೂಡ ಅನುಗ್ರಹ ಮಾಡ್ತಾ ಬರ್ತಾರೆ, ನಿನಗೆ ಇಂಥ ದುಷ್ಟತನ ಎಲ್ಲ ದೂರ ಆಗಲಿ. ತುಂಬಾ ವಿಸ್ತಾರವಾದದ್ದು, 12,000 ಶ್ಲೋಕಮಯವಾದದ್ದು ಹರಿವಂಶ. 12,000 ಶ್ಲೋಕ ಕೇಳಲಿಕ್ಕಾಗಲ್ಲ. ಅದಕ್ಕೆ ವೇದವ್ಯಾಸ ದೇವರು ಅಂದ್ರು 12,000 ಶ್ಲೋಕ ಕೇಳೋದು ಬೇಡ, 12 ಪದಗಳನ್ನ ನೋಡಿದ್ರು ಕೂಡ 12,000 ಶ್ಲೋಕದ ಫಲವನ್ನ ಇಲ್ಲಿ ಕೊಡ್ತೀವಿ. ಹೀಗೆ ಸಮುದ್ರ ಸ್ನಾನ ಮಾಡಿದಾಗ ಒಂದು ಅಲೆಗೆ ನಾವು ತಲೆಯನ್ನು ಕೊಟ್ಟು ಸ್ನಾನ ಮಾಡಬಂದು ಸಮುದ್ರ ಸ್ನಾನ ಅಂತೀವಿ. ಹಾಗೆ ಹರಿವಂಶದ 12 ಪದದ ಚಿಂತನೆಯನ್ನು ಮಾಡಿದ್ರು ಕೂಡ ಸಂಪೂರ್ಣವಾದ ಹರಿವಂಶದ ಫಲವನ್ನು ಕೊಡ್ತೀನಿ ಅಂತ ಹೇಳ್ತಾ, ಏನಿದು ಹರಿವಂಶ ಅಂದಾಗ ಹೇಳ್ತಾರೆ ವೇದವ್ಯಾಸ ದೇವರು. ವೇದವ್ಯಾಸ ದೇವರು ಮಹಾಭಾರತವನ್ನ ರಚನೆ ಮಾಡಿದ್ರು.
ಅದು 100 ಪರ್ವಗಳಿಂದ ಯುಕ್ತವಾದ 100 ಪರ್ವಗಳಿವೆ. ಅದರಲ್ಲಿ 97 ಪರ್ವಕ್ಕೆ ಫುಲ್ ಸ್ಟಾಪ್ ಇಟ್ಟರು. ಅಲ್ಲಿಗೆಲ್ಲ ಯುದ್ಧ ಮುಗೀತು, ಎಲ್ಲ ಬೇರೆದೆಲ್ಲ ಮುಗೀತು. ಆಮೇಲೆ 100 ಮಾಡ್ಬೇಕು, ಸೆಂಚುರಿ ಮಾಡ್ಬೇಕಿತ್ತಲ್ಲ. ಆವಾಗ ಜನಮೇಜಯ ಕೇಳ್ತಾನೆ ವೈಶಂಪಾಯನರನ್ನ. ಅವರು ಮಹಾಭಾರತವನ್ನು ಅವನಿಗೆ ಹೇಳ್ತಿದ್ದಾರೆ, ನಡೀತಿದೆಯಲ್ಲ, ಏನಾಗ್ತಿದೆ ಅಂದಾಗ ಅವ್ರು ಹೇಳ್ತಾರೆ, ವೇದವ್ಯಾಸ ದೇವರು ಅಲ್ಲಿ ಮುಗಿಸ್ಲಿಲ್ಲ, ಮತ್ತೆ ಒಂಚೂರು ವಿಸ್ತಾರ ಮಾಡ್ತಾರೆ. ಆ ಕೃಷ್ಣನ ಕಥೆಯನ್ನ ಬೇರೆ ಬೇರೆ ಮಧ್ಯದಲ್ಲಿ ಯಾವ್ಯಾವುದೋ ಋಷಿಗಳ ಹೆಸರು ಹೇಳ್ತಾರೆ, ವೈವಸ್ವಾನ್ ಅಂತಾರೆ, ಯಾರ್ಯಾರದೋ ವಿಚಾರ ಎಲ್ಲ ಹೇಳ್ತಾರೆ, ಅವ್ರ ಬಗ್ಗೆ ಹೇಳಿ. ನಿಂಗೆ ಗೊತ್ತಿದೆಯಾ ಅವ್ರ ಬಗ್ಗೆ ಕೇಳಿದ್ರೆ ಏನಾಗತ್ತೆ ಅಂತ ಕೇಳಿದ್ರು. ನನಗೆ ಗೊತ್ತಿಲ್ಲ ಅಂದಾಗ ಅವ್ರು ಹೇಳ್ತಾರೆ, ಯಾವ ರೀತಿ ಅವ್ರ ಕುಲದ ಬಗ್ಗೆ ನೀವು ಕೇಳ್ತೀಯ, ನಿನ್ನ ಕುಲ ಉದ್ಧಾರ ಮಾಡೋದು ಅವ್ರು ಮಾಡ್ತಾರೆ. ನನ್ನ ಕುಲ ಅಂತಂದ್ರೆ ಮನೆತನವನ್ನ ಬೆಳಗ್ತಾರೆ, ನಮ್ಮ ಆಸ್ತಿಯನ್ನ ಕೂಡ ಮುಂದುವರಿಸ್ತಾರೆ, ನಮ್ಮ ಜ್ಞಾನವನ್ನ ಮುಂದುವರಿಸ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥ ದೊಡ್ಡ ಯಾವ ಆಸ್ತಿ ಅಂತಂದ್ರೆ ಬ್ರಾಹ್ಮಣತ್ವ, ಅದನ್ನು ಉದ್ಧಾರ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಮುಂದೆ. ನಮ್ಮ ಹತ್ರ ಯಾವ ಆಸ್ತಿ ಇದೆ, ಭಗವದ್ ಭಕ್ತಿ, ಅದನ್ನು ಉದ್ಧಾರ ಮಾಡ್ಕೊಂಡು ಹೋಗುವಂಥವ್ರು ನಮ್ಗೆ ಸಿಕ್ಕಿ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾ ಆ ಮಹಾಭಾರತವನ್ನ ಇತಿಹಾಸ ಅಂತ ಕರೆದು. ಇತಿಹಾಸ ಅಂತಂದ್ರೆ ಕಂಡಿದ್ದನ್ನ ಬರೆದಿದ್ದು. ಈ 3 ಅದೇ ಮಹಾಭಾರತದ ಕಿಲಭಾಗ ಅಂತ ಕರೆದ್ರು. ಕಡೇ ಭಾಗ ಇದೆಯಲ್ಲ, ಅದೇ ಹರಿವಂಶ. ಇದು ಮಹಾಭಾರತ. ಮಹಾಭಾರತದ ಕಿಲಪರ್ವ 3, ಅದಕ್ಕೆ ಹರಿವಂಶ ಪರ್ವ ಅಂತಲೇ ಇಟ್ಟು. ಈ ಹರಿವಂಶದಲ್ಲಿ 3 ಭಾಗ. ಮೊದಲನೇ ಪರ್ವವನ್ನ ಹರಿವಂಶ ಪರ್ವ ಅಂತ ಇಟ್ಟರು, 2ನೇ ಪರ್ವವನ್ನ ವಿಷ್ಣು ಪರ್ವ ಅಂತ ಇಟ್ಟು, 3ನೇ ಪರ್ವವನ್ನ ಭವಿಷ್ಯತ್ ಪರ್ವ ಅಂತ ಕರೆದಿದ್ದಾರೆ. ತುಂಬಾ ವಿಸ್ತೃತವಾದದ್ದು. ಇದನ್ನು ನೋಡಬೇಕು ಅಂದ್ರೂ ಕಡೆ ಪಕ್ಷ ಒಂದು 2 ತಿಂಗಳು ಇದಕ್ಕಾಗಿ ಕೊಟ್ರೆ ಆಗ ಒಂಚೂರು ಹೋಗುತ್ತೆ. ಆದರೆ ಇವಾಗ ನಾವು ಒಂದು 6 ದಿನ ಮಾಡೋದ್ರಲ್ಲಿ ಏನು ಕತೆ ನಮಗೆ ಬೇಕು, ಮುಖ್ಯ ಯಾವುದು ಫಲದಾಯಕವಾದದ್ದು, ಯಾವ್ದು ಕೇಳಲೇಬೇಕೋ ಅದನ್ನು ಮಾತ್ರ ಶ್ರವಣ ಮಾಡೋಣ. ಈ ರೀತಿ ಹೇಳ್ತಾ ಇದು ಮಹಾಭಾರತದ ಅಂತರ್ಗತವಾದದ್ದು. ಮಹಾಭಾರತದ 97 ಪರ್ವಗಳನ್ನು ಮುಟ್ಟಿದೆ. ಅಂದ್ರೆ ಎಲ್ಲವನ್ನು ಕೂಡ ಸ್ಪರ್ಶ ಮಾಡಿ ಅದನ್ನು ಸಂಗ್ರಹ ರೂಪದಲ್ಲಿ ಇದನ್ನಿಟ್ಟಿದೆ. ಮಂಗಳಾಚರಣೆಯನ್ನ ಮಾಡ್ತಾರೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಈ ಗ್ರಂಥವನ್ನ ನಾರಾಯಣ ಅಂತಲೇ ಉಪಾಸನೆ ಮಾಡ್ಬೇಕಂತ. ಗ್ರಂಥ ಹರಿವಂಶ ಬೇರೆ ಅಲ್ಲ, ಮಹಾಭಾರತ ಬೇರೆ ಅಲ್ಲ, ನಾರಾಯಣ ಬೇರೆ ಅಲ್ಲ. ಮಧ್ವಾಚಾರ್ಯರು ಈ ಮಹಾಭಾರತದ ಬಗ್ಗೆ ಹೇಳುವಾಗ ಇದನ್ನು ಪಂಚಮ ವೇದ ಅಂತ ಕರೀತಾರೆ. ಇದು ವೇದ ತುಲ್ಯ. ವೇದವನ್ನು ನಮ್ಗೆ ಅರಿಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಎಷ್ಟೊಂದು ಋಕ್ಕುಗಳಿದೆ, ಅದು ಏನ್ ಹೇಳ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ. ಒಂದ್ ಋಕ್ಕು ಇನ್ನೊಂದು ಋಕ್ಕಿಗೂ ವಿರುದ್ಧ ಸ್ಟೇಟ್ಮೆಂಟ್ ಇರುತ್ತೆ, ಅದನ್ನ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ, ತುಂಬಾ ಕಷ್ಟ ಇದೆ. ಹಾಗಾಗಿ ಅದನ್ನ ಅರ್ಥ ಆಗ್ತಾ ಇಲ್ವಲ್ಲ ಅಂದಾಗ ವೇದವ್ಯಾಸ ದೇವರು ಏನ್ ಮಾಡ್ತಾರೆ, ಮೀಮಾಂಸ ಅಂತ ಕೊಟ್ರು. ಏನದು ಮೀಮಾಂಸ ಅಂತಂದ್ರೆ ಬ್ರಹ್ಮ ಮೀಮಾಂಸ, ಬ್ರಹ್ಮಸೂತ್ರಗಳನ್ನ ಕೊಟ್ರು. ಬ್ರಹ್ಮಸೂತ್ರಗಳನ್ನ ಕೊಟ್ಟರು. ಆ ಬ್ರಹ್ಮಸೂತ್ರ ಕೂಡ ನಮ್ಗೆ ಅರಿಲಿಕ್ಕೆ ಆಗದೇ ಇದ್ದಂತ ಕಾಲದಲ್ಲಿ ಇದನ್ನ ಕಥೆ ರೂಪದಲ್ಲಿ, ತಿಳುವಳಿಕೆಯ ರೂಪದಲ್ಲಿ ವೇದದ ಸಾರವನ್ನು ಕೊಡಿ ಎಂದಾಗ ಅನೇಕ ಪುರಾಣಗಳನ್ನೆಲ್ಲ ರಚನೆ ಮಾಡಿ ಮಹಾಭಾರತವನ್ನ ರಚನೆ ಮಾಡ್ತಾರೆ. ಹಾಗಾಗಿ ಈ ಮಹಾಭಾರತವನ್ನು ನಾವು ನೋಡ್ತಿದ್ವಿ, ಹರಿಪರ್ವವನ್ನು ನೋಡ್ತಿದ್ವಿ, ಹರಿವಂಶವನ್ನು ಕೇಳ್ತಿದೀವಿ ಅಂತಂದ್ರೆ ಇದನ್ನ ವೇದವನ್ನೇ ಕೇಳ್ತಿದೀವಿ ಅನ್ನುವಷ್ಟು ಫಲವನ್ನು ನಮಗೆ ತಂದುಕೊಡ್ತಾ ಇದೆ, ಅಷ್ಟು ಜ್ಞಾನವನ್ನು ನಮಗೆ ತಂದು ಕೊಡ್ತಾ ಇದ್ದಂತೆ. ಹಾಗಾಗಿ ಈ ಗ್ರಂಥವನ್ನ ಯಾರು ಕೇಳ್ತೀರಾ ಅವರಿಗೆಲ್ಲ ವಿಧವಾದಂತ ಪುತ್ರ ಪೌತ್ರ ತಮ್ಮ ಮನಸ ಇಚ್ಛ ಎಲ್ಲದಕ್ಕೂ ಜಯವನ್ನ ತಂದುಕೊಡ್ಲಿ ಅಂತ ಹೇಳ್ತಾ, ನೈಮಿಷಾರಣ್ಯೇ ಕುಲಪತಿ ಶೌನಕಸ್ತು ಮಹಾಮುನಿ ಸೌತಿಂ ಪ್ರಪಂಚ ಧರ್ಮಾತ್ಮ ಸರ್ವಶಾಸ್ತ್ರ ವಿಶಾರದ. ಶೌನಕರು ದೊಡ್ಡ ಕುಲಪತಿಗಳು, ನೈಮಿಷಾರಣ್ಯ ವಿದ್ಯಾಲಯದ ಕುಲಪತಿಗಳು ಶೌನಕರು. ಆ ಶೌನಕರು 10,000 ಜನ ವಿದ್ಯಾರ್ಥಿಗಳನ್ನು ತಮ್ಮ ಗುರುಕುಲದಲ್ಲಿ ಇಟ್ಟು ಪಾಠ ಹೇಳ್ತಿದ್ದಾರೆ. ಅವರು ವೇದವ್ಯಾಸ ದೇವರ ಮಕ್ಕಳಾದ ಸೂತರನ್ನ ಕರೀತಾರೆ, ಸ್ವಾಮಿ ನಮಗೆ ಅನುಗ್ರಹ ಮಾಡಬೇಕು. ಏನದು ಅಂತಂದ್ರೆ, ಸರ್ವಶಾಸ್ತ್ರಗಳನ್ನು ವೇದವ್ಯಾಸ ದೇವರಿಂದ ನೀವು ಅರ್ಥಕೊಂಡಿದ್ದೀರಾ, ನಮಗೆ ಭಾರತವನ್ನು ಕೂಡ ಮಹಾಭಾರತವನ್ನು ಕೂಡ ತಿಳಿಸಿದ್ದೀರಾ, ಈ ಭರತ ವಂಶದ ಚರಿತ್ರೆಯನ್ನು ನಮ್ಗೆ ಹೇಳಿ. ಆ ಮೈತ್ರೇಯರು ಅಂದ್ರೆ ಯಾರು? ರಾಜರು, ದೇವತೆಗಳು, ದಾನವರು, ಗಂಧರ್ವರು, ಸರ್ಪಗಳು, ರಾಕ್ಷಸರು, ದೈತ್ಯರು, ಸಿದ್ಧರು, ಗುಹ್ಯರು, ಇವರು ಎಲ್ಲರ ಹೆಸರನ್ನು ಹೇಳ್ತಾ ಬಂದ್ರಿ. ಆದರೆ ಅವರು ಯಾರು ಅಂತ ಅವರ ಪರಿಚಯ ಆಗಿಲ್ಲ. ಅವರ ಪರಿಚಯವನ್ನು ಮಾಡಿಸಿ, ಯಾರ್ಯಾರು ಯಾವ್ಯಾವ ವಂಶದಲ್ಲಿ ಬಂದಿದ್ದಾರೆ ಅದನ್ನು ಹೇಳ್ರಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲಿವರೆಗೂ ನಾನು ಹೇಳಿದ ಇತಿಹಾಸ, ಇನ್ನು ನಾನು ಹೇಳ್ತಿರೋದು ಪುಣ್ಯ ಕಥೆ. ಇವರೆಲ್ಲರ ಕತೆ ಅದೆಲ್ಲ ನಡೆದೋಗಿರೋದನ್ನ ಆಮೇಲೆ ಹೇಳಿದ್ರೆ ಅದು ಪುಣ್ಯ ಕಥೆ.
ಯಾವನ್ನ ಕಂಡಿದ ತಕ್ಷಣ ಬರಿತೀವಿ, ಹೇಗಿದೆ ಆಸ್ ಇಟ್ ಈಸ್, ಅದು ಇತಿಹಾಸ ಆಯಿತು. ಇದು ಪುಣ್ಯಕಥೆಯನ್ನು ಹೇಳ್ತೀನಿ ಅಂದಾಗ ವೃಷ್ಟಿ ಅಂದ್ರೆ ಪರಮಾತ್ಮನ ಆ ಚರಿತ್ರೆಯನ್ನು ಹೇಳಿ, ಆ ವಿಷ್ಣು ಎಲ್ಲಿ ಬಂದ, ಆ ಕೃಷ್ಣ ಎಲ್ಲಿ ಬಂದ, ಆ ಕಥೆಯನ್ನು ಹೇಳಿ, ಇದನ್ನೆಲ್ಲ ನಮಗೆ ಶ್ರವಣ ಮಾಡಿಸಿ ಅಂದಾಗ ಆ ಸೂತ ಪುರಾಣಿಕರು ವೇದವ್ಯಾಸ ದೇವರು ಬ್ರಹ್ಮಯಜ್ಞವನ್ನ ಮಾಡೋ ಕಾಲಕ್ಕೆ ಬ್ರಹ್ಮಬಳ್ಳಿ ಅಂತಿದೆ, ಅದನ್ನ ಜಜ್ಜಿ ಅದನ್ನ ಹವಿಸ್ಸಾಗಿ ಯಜ್ಞದ ಮೂರನೇ ದಿನ ಅದನ್ನ ಹವಿಸ್ಸಾಗಿ ಕೊಡೋ ಕಾಲಕ್ಕೆ ಆ ಬಳ್ಳಿಯನ್ನ ತಗೊಂಡು ಹಿಂಡಿದ್ರು. ಸೂತ ಅದನ್ನು ಹಿಂಡಿದಾಗ ಅದರಲ್ಲಿ ಬಿದ್ದಂತ ಒಂದು ಬಿಂದು ವೇದವ್ಯಾಸ ದೇವರ ಪಾದಗಳಲ್ಲಿ ಬಿದ್ದಾಗ ಹುಟ್ಟಿದವರೇ ಸೂತದಿಂದ ಹುಟ್ಟಿದವರಿಗೆ ಸೂತರು ಅಂತ. ವೇದವ್ಯಾಸ ದೇವರ ಮುಖಕಮಲದಿಂದ 17 ಪುರಾಣಗಳನ್ನು ಕೇಳಿದ್ರು, ಭಾಗವತವನ್ನು ಬಿಟ್ಟು ಇನ್ನೆಲ್ಲವನ್ನು ಕೇಳಿದ್ರು. ಅದಕ್ಕೆ ಸೂತ ಪುರಾಣಿಕರು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿನಗೆ ಕತೆ ಹೇಳ್ತೀನಿ, ಅದನ್ನ ನಾನು ಎಲ್ಲಿ ತಿಳ್ಕೊಂಡೆ ಅಂತಂದ್ರೆ ಅದನ್ನ ಹೇಳ್ತಾರೆ. ಜನಮೇ ಜಯೇನ ಯತ್ ಪೃಷ್ಟ ಶಿಷ್ಯೋ ವ್ಯಾಸಸ್ಯ ಧರ್ಮವೀತ್ ತತ್ತೇಯಂ ಸಂಪ್ರವಕ್ಷ್ಯಾಮಿ ವೈಷ್ಣವ ವೃಷ್ಟಿನಾ ವಂಶಮಾದಿನಃ. ನಾನು ಆ ಜನಮೇಜಯ ಮತ್ತೆ ವೈಶಂಪಾಯನರು ಮಾತಾಡೋದನ್ನು ಕೇಳಿಸ್ಕೊಂಡೆ. ಅವರು ಏನೇನು ಮಾತಾಡ್ತಿದ್ರಲ್ಲ, ಜನಮೇಜಯ ಕೇಳೋ ಪ್ರಶ್ನೆಗೆ ವೈಶಂಪಾಯನರು ಏನೇನು ಹೇಳ್ತಿದ್ರು ಅದನ್ನ ಹಾಗೆ ನಿಮ್ಮ ಮುಂದೆ ನಿರೂಪಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮಹಾಭಾರತ ವಾಕ್ಯಾನಂ ಬ್ರಹ್ಮರ್ಥಂ ಶ್ರುತಿ ವಿಸ್ತರಂ ಕಥಿತಂ ಭವತಾ ಪೂರ್ವಂ ವಿಸ್ತರೇಣ ಮಯಾ ಶ್ರುತಂ. ಇದನ್ನು ವಿಸ್ತಾರ ಮಾಡಿ ಹೇಳ್ರಿ, ಅನೇಕರ ಕಥೆಗಳನ್ನ ವಂಶಕುಲವನ್ನೆಲ್ಲ ವಿಸ್ತಾರ ಮಾಡಿ ಅಂದಾಗ ಅವ್ರು ಹೇಳ್ತಾ ಇದ್ದಾರೆ. ಶೃಣುರಾಜನ್ ಕಥಾಂ ದಿವ್ಯಾಂ ಪುಣ್ಯಾಂ ಪಾಪ ಪ್ರಣಾಶಿನೀಂ ಕಥಂ ಕಥ್ಯಮಾನಂ ಮಯಾ ಚಿತ್ರಂ ಬಹುವಾರ್ಥಂ ಶ್ರುತಿ ಸಂಹಿತಾಂ. ನಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ, ಅಷ್ಟು ಜನರ ಹೆಸರು ನೆನ್ಪಿಟ್ಕೊಳಕ್ಕಾಗುತ್ತೋ ಬಿಡುತ್ತೋ, ಆದ್ರೆ ಇವ್ರ ಹೆಸರನ್ನೆಲ್ಲ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ ಪುಣ್ಯಂ, ದಿವ್ಯ ಪುಣ್ಯ ಅನ್ನೋದು ಹೆಚ್ಚಾಗತ್ತಂತೆ, ಪಾಪವೆಲ್ಲ ದೂರ ಆಗತ್ತಂತೆ. ನಮಗೆ ಅರ್ಥ ಆಗುತ್ತೋ ಬಿಡುತ್ತೋ ಕೂತು ಕೇಳಲೇಬೇಕಂತೆ, ಅಂತ ಒಂದು ಶಕ್ತಿ ಇದಕ್ಕಿದೆ. ಸ್ವರ್ಗಲೋಕವನ್ನ ಕೊಡುತ್ತೆ. ಇದನ್ನ ಯಾರು ಶ್ರದ್ಧಾಭಕ್ತಿಗಳಿಂದ ಆಚರಣೆ ಮಾಡ್ತಿರಲ್ಲ ಮೋಕ್ಷ ಫಲವನ್ನೇ ಕೊಡುತ್ತೆ. ಅವ್ಯಕ್ತಂ ಕಾರಣಂ ಯತ್ ತನ್ನಿತ್ಯಂ ಸದಸಾಸ್ಮಕಂ ಪ್ರಧಾನಂ ಪುರುಷಾಂ ತಸ್ಮಾನ್ ನಿರ್ಮಮೇ ವಿಶ್ವಮೀಶ್ವರಂ. ನಿಮ್ಮ ಏನೇನು ಕಾರ್ಯ ಇದೆಯಲ್ಲ, ಯಾವ ಕಾರಣಕ್ಕೋಸ್ಕರ ಯಾವ ಕಾರ್ಯ ಮಾಡ್ತೀವಿ ನಮಗೆ ಗೊತ್ತಿಲ್ಲ. ಅದರಲ್ಲಿ ಪರಮಾತ್ಮ ನಮಗೆ ಬೇಕಾದಂಥ ತತ್ವಜ್ಞಾನವನ್ನ ಈ ಗ್ರಂಥದ ಮೂಲಕ ಕೊಟ್ಟು ಯಾರ್ಯಾರಿಗೆ ಏನೇನು ಬೇಕು ಅದನ್ನೆಲ್ಲ ಕೊಡ್ತಾನಂತೆ. ಆ ರೀತಿಯಲ್ಲಿ ಕೊಟ್ಟು ಅನುಗ್ರಹ ಮಾಡ್ತಾನೆ. ತುಂಬಾ ಅಹಂಕಾರವನ್ನ ತ್ಯಜಿಸಿ ಶ್ರದ್ಧಾ ಭಕ್ತಿಯಿಂದ ಕೂತ್ ಕೇಳುವಂತ ಉಪದೇಶವನ್ನು ಮಾಡ್ತಾರೆ. ವಿಸ್ತಾರ ವಯಮಂ ಚೈವಾ ಯಥಾ ಪ್ರಾಜ್ಞಂ ಯಥಾ ಶ್ರುತಂ ಕೀರ್ತ್ಯಮಾನಂ ಶೃಣು ಮಯಾ ಪೂರ್ವೇಶಾಂ ಕೀರ್ತಿವರ್ಧನಂ ಧನ್ಯಂ ಯಶಸ್ವಂ ಶತ್ರುಘ್ನಂ ಸ್ವರ್ಗಾಮಯ ಪ್ರದಾಯಕಂ ಅವೃಷ್ಟವಂಶಜಾಂ ವಕ್ಷ್ಯಾಮಿ ಭೂತ ಸ್ವರ್ಗಾಮುತ್ತಮಂ. ಜನಮೇಜಯ ಹರಿವಂಶ ಕೇಳೋದ್ರಿಂದ ಅದು ಗುರುಮುಖೇನ ಆಸನ ಯುಕ್ತನಾಗಿ ಕೂತ್ ಕೇಳಬೇಕು. ಹರಿವಂಶವನ್ನು ಕೇಳ್ತೀವಿ ಯೂಟ್ಯೂಬಲ್ಲಿ ಹಾಕೊಂಡು ಎಲ್ಲೋ ಹಂಗೆ ಕೇಳಿದ್ರೆ ಬರಲ್ಲ ಅಂತ, ನೇರ ಕೂಡಬೇಕಂತ. ನಾವು ಯೂಟ್ಯೂಬಲ್ಲಿ ಕೇಳೋದು ತಲೆಗೇನಾದ್ರು ಒಂಚೂರು ಜ್ಞಾನ ಬರ್ಬೋದು, ಆದರೆ ಅದು ಫಲದಾಯಕ ಆಗಲ್ಲ. ಇದರಲ್ಲಿ ಅದೇ ಮಾತು ಹೇಳ್ಬಿಟ್ರು, ಅವ್ರ ಭವಿಷ್ಯ ಎಲ್ಲ ಗೊತ್ತಲ್ಲ, ಕೂತು ಆಸನವನ್ನಿಟ್ಟು ಕೂತು ಕೇಳುವಂಥದ್ದು. ಕೂತು ಕೇಳಿದ್ರೆ ಆ ವಿಸ್ತಾರವಾದ ಕಥೆಯನ್ನ ನೀನು ಜೀವನದಲ್ಲಿ ಧನ್ಯತೆಯನ್ನು ಹೊಂದ್ತೀಯ. ಹರಿವಂಶವನ್ನು ಕೇಳಿದಾಗ ಸಂತಾನ ಆಗುತ್ತೋ ಇಲ್ವೋ, ಭಕ್ತಿಯಿಂದ ಕೇಳು, ಖಂಡಿತ ಸಂತಾನ ಆಗುತ್ತೆ. ಹಂಗಿದ್ರೆ ಬರೀ ಮದುವೆ ಆದವ್ರು ಮಾತ್ರ ಕೇಳಬೇಕಾ? ಮದುವೆ ಆಗದಿರೋರು ಸನ್ಯಾಸಿಗಳು ಕೇಳಬಾರ್ದ ಅಂತಂದ್ರೆ, ಸನ್ಯಾಸಿಗಳಿಗೂ ಕೂಡ ಸನ್ಯಾಸ ಕುಲ ಉತ್ತರಾಧಿಕಾರಿಗಳು ಮುಂದೆ ಒಳ್ಳೆ ರೀತಿ ಸಿಗ್ತಾರಂತೆ. ಸಂತಾನ ಫಲ ಆಗತ್ತೆ ಅಂತಂದ್ರೆ ಯಾವಾಗ ಸಂತಾನ ಆಗುತ್ತೆ? ವಿವಾಹ ಆದಾಗ ಆಗುತ್ತೆ. ಹಾಗೆ ಯಾರಿಗೆ ವಿವಾಹ ಆಗಿಲ್ಲ ಅವ್ರು ಕೇಳಿದ್ರೆ ಅವ್ರಿಗೆ ವಿವಾಹವೂ ಆಗುತ್ತೆ, ಎಲ್ಲ ಮಂಗಳವೂ ಕೂಡ ಆಗುತ್ತೆ, ಶತ್ರುನಾಶ ಆಗುತ್ತೆ, ಆಯುರ ಅಭಿವೃದ್ಧಿ ಆಗುತ್ತೆ, ಸಾಧನೆಯನ್ನ ಮಾಡಿಸುತ್ತೆ, ಎಲ್ಲವನ್ನ ಕೊಡುತ್ತೆ ಅಂತ ಹೇಳ್ತಾ ತತ ಸ್ವಯಂಭೂ ಭಗವಾನ್ ಶಿಕ್ಷಿಕಾ ವಿವಿಧ ಪ್ರಜಾ ಅಪಯೇವಾ ಸಸರ್ಜಾದೋ ತಾಸು ವೀರ್ಯಾವವಾಸರ್ಜಾತ್. ಇವಾಗ ಕಥೆಯನ್ನ ಹೇಳ್ತಾ ದೇವರು ಸೃಷ್ಟಿ ಕಾರ್ಯವನ್ನ ಮಾಡಬೇಕು ಅಂತ ಮುಂದೆ ಅವನ ಲೆಕ್ಕಾಚಾರ ಹೇಳ್ತೀನಿ. ಅವನು ಎಷ್ಟು ದಿವಸ ಮಲಗ್ತಾನೆ, ಏನು ಇರ್ತಾನೆ. ದೇವರು 100 ವರ್ಷ ಮಲ್ಕೋತಾನೆ, ಯೋಗ ನಿದ್ರೆಯಲ್ಲಿ ಮಲಗ್ತಾನಂತೆ. ದೇವತೆಗಳು, ದಾನವರು, ಕಿನ್ನರರು, ಕಿಂಪುರುಷರು, ನರರು ಎಲ್ಲ ಜೀವರನ್ನ ತನ್ನ ಒಳಗಡೆ ಇಟ್ಕೋತಾನೆ. ಬ್ರಹ್ಮಾದಿ ದೇವತೆಗಳನ್ನ ಕಂಠದಲ್ಲಿ ಇಟ್ಕೋತಾನೆ. ದೇವರಿಗೆ ನೀವು ತಿರುಪತಿಗೆ ಹೋಗಿ ನೋಡ್ರಿ ಅಥವಾ ಯಾವ್ದಾದ್ರು ದೊಡ್ಡ ಕ್ಷೇತ್ರಕ್ಕೆ ಹೋಗಿ ನೋಡಿದ್ರೆ ಅಲಂಕಾರ ಮಾಡೋಕ್ಕೂ ಕೂಡ ಒಂದು ಶಾಸ್ತ್ರ ಇದೆ. ನಾವು
ಹೇಗಂದ್ರೆ ಹಾಗೆ ಅಲಂಕಾರ ಮಾಡಬೇಕು. ಯಾವ್ಯಾವ ಆಭರಣವನ್ನು ಎಲ್ಲ ಹಾಕಬೇಕು ಅಂತ ಒಂದು ನಿಯಮ. ಕೌಸ್ತುಭ ಅಂತ 4 ಮಣಿಗಳಿರುತ್ತೆ, ಅದನ್ನು ಕಂಠಕ್ಕೆ ಹಾಕ್ಬೇಕಂತ. ಯಾಕೆ ಅಂದರೆ ಕಂಠದಲ್ಲಿ ದೇವರು ಬ್ರಹ್ಮದೇವರನ್ನು ಇಟ್ಕೊಂಡಿರ್ತಾನೆ. ಮತ್ತೆ ಪದಕ ಅಂತ ಸಿಗುತ್ತೆ, ಯಾವ್ದಾದ್ರು ಪಚ್ಚೆನೋ ಅಥವಾ ಕೆಂಪು ಮಣಿನೋ, ಅದನ್ನು ವಕ್ಷಸ್ಥಳಕ್ಕೆ ಹಾಕಬೇಕಂತ. ಯಾಕಂದ್ರೆ ಅಲ್ಲಿ ಲಕ್ಷ್ಮೀದೇವಿ ಅದರಲ್ಲಿ ಇರ್ತಾಳೆ. ಹಾಗೆ ಒಂದೊಂದು ಕಡೆ ಒಂದೊಂದು ಆಭರಣಗಳನ್ನ ಹೇಳ್ತಾ ಬರ್ತಾರೆ. ಎಲ್ಲ ದೇವತೆಗಳನ್ನು ತನ್ನೊಳಗಿಟ್ಟು 100 ವರ್ಷ ಮಲಗ್ತಾನೆ. ಅದರಲ್ಲಿ 88.5 ವರ್ಷಕ್ಕೆ ಅಥವಾ 87.5 ವರ್ಷಕ್ಕೆ ದೇವರು ಹೇಳ್ತಾನೆ. ಹೇಗೆ? ಅವನ ದೇಹದ ಒಳಗಡೆ ಇದ್ದಂತ ಲಕ್ಷ್ಮೀದೇವಿ ದುರ್ಗ ರೂಪವನ್ನು ತಗೊಂಡು ಹೊರಗಡೆ ಬರ್ತಾಳೆ, ಸುಪ್ರಭಾತವನ್ನು ಹೇಳ್ತಾಳೆ. 87.5 ವರ್ಷಕ್ಕೆ ನಾರಾಯಣನ ಸುಪ್ರಭಾತ ಹೇಳಿದ್ರೆ 91.5 ವರ್ಷಕ್ಕೆ ದೇವ್ರು ಹೇಳ್ತಾನೆ. 91.5 ವರ್ಷಕ್ಕೆ ಎದ್ದು ಇನ್ನು ಮಿಕ್ಕಿದ ಕಾಲ ಕೂತ್ಕೋತಾನೆ. 100 ವರ್ಷದವರೆಗೂ ಕೂತ್ಕೊಂಡು ಬ್ರಹ್ಮದೇವರನ್ನ ಎಬ್ಬಿಸ್ತಾನೆ. ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಅಲ್ಲಿಂದ ಎಲ್ಲ ಸೃಷ್ಟಿ ಮಾಡ್ತಾನೆ. ಆಗ ಕೇಳ್ತಾರೆ, ಬ್ರಹ್ಮದೇವರನ್ನೇನ ಫಸ್ಟ್ ಸೃಷ್ಟಿ ಮಾಡಿದ್ರು ಅಂದಾಗ ನಾರಾಯಣ ಏನನ್ನು ಫಸ್ಟ್ ಸೃಷ್ಟಿ ಮಾಡ್ದ ಅಂತ ಹೇಳ್ತಾರೆ. ಆಪೋ ನಾರಾಯಿತಿ ಪ್ರೋಕ್ತಾ ಆಪೋ ವೈ ನರಸೂನವಾಹ ಅಯನಂ ತಸ್ಯತಾ ಪೂರ್ವಂ ತೇನ ನಾರಾಯಣ ಸ್ಮೃತಃ. ದೇವರು ಆಪಹ ಮೊದಲು ನೀರನ್ನ ಸೃಷ್ಟಿ ಮಾಡದಂತೆ. ನೀರನ್ನ ಸೃಷ್ಟಿ ಮಾಡದ. ನೀರನ್ನ ಸೃಷ್ಟಿ ಮಾಡೋದಕ್ಕೆ ಆ ನೀರಿನಲ್ಲೇ ಅವನು ಮಲಗಿದ. ಅದಕ್ಕೆ ಅವನಿಗೆ ನಾರಾಯಣ ಅಂತ ಹೆಸರು ಬಂತು. ನೀರಿನಲ್ಲೇ ವಾಸ ಮಾಡೋದಕ್ಕೆ ನಾರಾಯಣ ಅಂತ. ಅಲ್ಲಿ ಅದಕ್ಕೆ ಅವನನ್ನು ನಾರಾಯಣ ಅಂತ ಕರೆದ್ರು. ಆ ನಾರಾಯಣ ಮಲಗಿದ್ದಾನೆ. ಮಲ್ಕೊಂಡು ನೆಕ್ಸ್ಟ್ ಅವನೇನನ್ನು ಸೃಷ್ಟಿ ಮಾಡ್ದ? ಹಿರಣ್ಯವರ್ಣಮಾ ಭವೇ ತದಂಡಾಮುದಕೇಶಯಂ ತತ್ರ ಜಗ್ನೇ ಸ್ವಯಂ ಬ್ರಹ್ಮ ಸ್ವಯಂಭೂರಿತಿ ನ ಶ್ರುತಿಂ. ಆ ಜಲವನ್ನ ಸೃಷ್ಟಿ ಮಾಡಿದ ಮೇಲೆ ಬ್ರಹ್ಮನನ್ನ ಸೃಷ್ಟಿ ಮಾಡ್ತಾನೆ. ಹಿರಣ್ಯಗರ್ಭೋ ಭಗವಾನ್ ಶಿತ್ವಾ ಪರಿವತ್ಸರಂ ತದಂಡಮವತ್ ದ್ವೈತಂ ದಿವ್ಯಂ ಭವನತಾಮಪಿ ಚ. ಮುಂದೆ ದೇವರೇನು ಸೃಷ್ಟಿ ಮಾಡ್ತಾನೆ ಅಂದ್ರೆ ಋತುವನ್ನು ಸೃಷ್ಟಿ ಮಾಡ್ತಾನೆ. ಯಾಕಂದ್ರೆ ಕಾಲಗಣನೆ ಬೇಕಲ್ಲ, ಏನೇನ್ ಬೇಕು ಅಂತ. ಅದಕ್ಕೆ ಪರಿವತ್ಸರಂ ದೇವರೇನ್ ಮಾಡದ ಅಂತಂದ್ರೆ ಸಂವತ್ಸರವನ್ನ, ಪರಿವತ್ಸರವನ್ನ, ಇಡಾವತ್ಸರ, ಅನುವತ್ಸರ, ವತ್ಸರ ಅಂತ 5 ಭಾಗಗಳನ್ನ ಸೃಷ್ಟಿ ಮಾಡ್ದ ಸೂರ್ಯನನ್ನ ಮುಂದೆ ಇಟ್ಟು. ಸೂರ್ಯ 12 ರಾಶಿಗಳನ್ನ ಸುತ್ತಬೇಕು ಅಂತಂದ್ರೆ 365 ದಿವಸ ಬೇಕಂತೆ. ಬೃಹಸ್ಪತಿ ಅಂದ್ರೆ ಬೃಹಸ್ಪತಿ ಗ್ರಹ ಇದೆಯಲ್ಲ, ಅದೇನಾದ್ರೂ ಈ 12 ರಾಶಿಗಳನ್ನ ಸುತ್ತಬೇಕು ಅಂತಂದ್ರೆ 12 ವರ್ಷ ಬೇಕಂತೆ. ಅಂದ್ರೆ ಭೂಮಿ ಬೇಗ ಸುತ್ತುತ್ತೆ, ಬೇರೆದೆಲ್ಲ ಸುತ್ತಲಿಕ್ಕೆ 12 ವರ್ಷ ಬೇಕಂತೆ. ಅಶ್ವಿನಿ ನಕ್ಷತ್ರಗಳು ಅದನ್ನ ಸುತ್ತಬೇಕು ಅಂದ್ರೆ 365 ದಿವಸ ಬೇಕಂತೆ. ಈ ರೀತಿಯಲ್ಲಿ ದೇವರು ಸೃಷ್ಟಿ ಮಾಡ್ತಾ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ್ರು. ಬ್ರಹ್ಮದೇವರು ಆ ಜಲವನ್ನ ಏನ್ ದೇವರು ಸೃಷ್ಟಿ ಮಾಡಿದ್ದ ತನ್ನ ಉದರದಲ್ಲಿಟ್ಟು ಅದರಿಂದ ಒಂದು ಕಮಲ ಬಂತು. ಆ ಕಮಲ ಪುಷ್ಪದಲ್ಲಿ ಬ್ರಹ್ಮದೇವರು ಬಂದರಂತೆ. ಬ್ರಹ್ಮದೇವರು ಬಂದಿದ ತಕ್ಷಣ ಕಮಲ ದಳ ಇದೆಯಲ್ಲ ಅದು ಹರಳಿಲ್ಲ, ಅದಿನ್ನು ಮೊಗ್ಗಾಗಿ ಮುಚ್ಕೊಂಡಿದೆಯಂತೆ. ಹಾಗಾಗಿ ಬ್ರಹ್ಮದೇವರು ಜನನ ಆಗಿದ ತಕ್ಷಣ ಏನು ಕಾಣಿಸ್ಲಿಲ್ಲ ಅವರಿಗೆ. ಆಗ 2 ಶಬ್ದ ಕೇಳಿಸ್ತದೆ. ದೇವರು ವರ್ಣಮಾಲೆಯನ್ನು ಹೇಳ್ತಾ ಬಂದಂತೆ. ಆ ಈ ಎಲ್ಲ ಹೇಳ್ತಾ ಬಂದು ಕಾಕ ಗಗನ ಎಲ್ಲ ಹೇಳೋದು, ಅಕ್ಷರಗಳನ್ನ ಕೊಟ್ಟನಂತೆ. ಅದರಲ್ಲಿ 2 ಅಕ್ಷರ ಮಾತ್ರ ಕೇಳಿಸ್ತು, ಬೇರೆದೆಲ್ಲ ಕೇಳಿಸ್ತು. ಮನಸ್ಸಿನಲ್ಲಿ ಉಳಿದಿದ್ದು 2 ಅಕ್ಷರ ಅಂತ. ಒಂದು ತಾ ಅನ್ನೋದು ಕೇಳಿಸ್ತಂತೆ, ತಾತ ಅನ್ನೋದು ತಾ ಕೇಳಿಸ್ತಂತೆ. ಪಾಪ ಮ ಪ ಕೇಳಿಸ್ತಂತೆ, ತಾ ಮತ್ತೆ ಪಾ ಕೇಳಿಸ್ತಂತೆ. ಅಂದ್ರೆ ತಪ ಮಾಡು, ತಪಸ್ಸನ್ನ ಮಾಡು. ಓಹೋ ಅಂತೇಳಿ ಕಣ್ಣು ಮುಚ್ಚೋದರಂತೆ. 50 ವರ್ಷ ಬ್ರಹ್ಮದೇವರು ಕಣ್ಣೇ ತೆಗೆದಿಲ್ಲ. ಬ್ರಹ್ಮದೇವರ ಆಯಸ್ಸನ್ನ ಪರ ಅಂತ ಕರೀತಾರೆ. ಪರ ಅಂತಂದ್ರೆ 100 ವರ್ಷ ಅಂತ. ಅದರಲ್ಲಿ ಅರ್ಧ ಪರಾರ್ಧ 50 ವರ್ಷಗಳ ಕಾಲ ಎದ್ದೇಳಲೇ ಇಲ್ಲ. 50 ವರ್ಷ ಮುಗೀತಲ್ಲ, 50 ವರ್ಷ ಮುಗಿದ ಮೇಲೆ ಕಮಲ ಹರಳಿತ್ತು, ಕಣ್ಣು ಬಿಟ್ಟರು ದೇವರ ಕಣ್ಣ. ಆಮೇಲೆ ದೇವರು ಆಜ್ಞೆ ಮಾಡ್ತಾನೆ ಸೃಷ್ಟಿ ಕಾರ್ಯವನ್ನು ಮಾಡುವುದು ಅಂತ. ಜೀವಿಗಳಿಗೆ ಇಲ್ಲೊಂದು ಉಪದೇಶ ಮಾಡ್ತಿದ್ದಾನೆ. ಜೀವಿಗಳು ಏನ್ ಮಾಡ್ತಾರೆ? ಮೊದಲ 50 ವರ್ಷ ಸೃಷ್ಟಿ ಕಾರ್ಯದಲ್ಲಿ ಇರ್ತಾರೆ, ಆಮೇಲೆ 50 ವರ್ಷ ದೇವರು ಅಂತಾರೆ. ಬ್ರಹ್ಮದೇವರು ಉಲ್ಟಾ, ಫಸ್ಟ್ 50 ವರ್ಷ ದೇವರು ಅಂದ್ರು, ಆಮೇಲೆ ಸೃಷ್ಟಿ ಕಾರ್ಯಕ್ಕೆ ಒಳಗಾದ್ರು. ಇದು ಬ್ರಹ್ಮದೇವರ ಕ್ವಾಲಿಟಿ. ಹೀಗೆ ಹೇಳ್ತಾ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿ ಬ್ರಹ್ಮದೇವರಿಗೆ ಆಜ್ಞೆ ಮಾಡ್ತಾರೆ ಈ ಎಲ್ಲ ಸೃಷ್ಟಿ ಕಾರ್ಯ ಮಾಡಬೇಕು ಅಂತ. ಅದಾದ್ಮೇಲೆ ರುದ್ರದೇವರನ್ನ ಸೃಷ್ಟಿ ಮಾಡ್ತಾರೆ. ತಥೋ ಸೃಜನ್ ಪುನರ್ ಬ್ರಹ್ಮ ರುದ್ರಂ ರೋಷಾತ್ಮ ಸಂಭವಾನ್ ಸನತ್ ಕುಮಾರಂ ಚ ವಿಭುಂ ಪೂರ್ವೇಶಾಮಪಿ ಪೂರ್ವಜಂ.
ನಂತರದಲ್ಲಿ ಆ ಬ್ರಹ್ಮದೇವರಿಗೆ ಆಜ್ಞೆ ಮಾಡಿದ, ಎಲ್ಲ ಸೃಷ್ಟಿ ಕಾರ್ಯವನ್ನು ಮಾಡುವುದು. ಪ್ರಥಮ ಪರಾರ್ಧ ಮುಗಿದೇ ಹೋಯ್ತು ತಪಸ್ಸಲ್ಲಿ. ನಾವಿವಾಗ ಇರೋದು ದ್ವಿತೀಯ ಪರಾರ್ಧ. ದ್ವಿತೀಯ ಪರಾರ್ಧ ಬ್ರಹ್ಮದೇವರ ಸೃಷ್ಟಿ ಕಾರ್ಯದ ಮೊದಲನೇ ದಿವಸ ಅದರಲ್ಲೆಲ್ಲ ಸೃಷ್ಟಿ ಕಾರ್ಯವನ್ನು ಮಾಡಬೇಕು ಅಂತಿದ್ದಾರೆ. ಮನಸ್ಸಿನಲ್ಲಿ ಅನ್ಕೊಂಡ್ರಂತೆ ಎಲ್ಲ ಸೃಷ್ಟಿಯನ್ನು ಮಾಡಬೇಕು ಅಂದಾಗ ಸನತ್ ಕುಮಾರರು ಅವತಾರ ಮಾಡ್ತಾರೆ. ಬ್ರಹ್ಮದೇವರ ಮನಸ್ಸಿನಿಂದ ಬಂದಂಥವರು ಮಾನಸ ಪುತ್ರರು ಸನತ್ ಕುಮಾರರು 4 ಜನ. ಹುಟ್ಟಿದ ತಕ್ಷಣ 5 ವರ್ಷದ ಹುಡುಗರು. ಹುಟ್ಟಿದ ತಕ್ಷಣ ಕೇಸರಿ ಬಣ್ಣದ ಕಾವಿ ಬಣ್ಣದ ಕೌಪೀನವನ್ನು ಧಾರಣೆ ಮಾಡಿಕೊಂಡು ಹುಟ್ಟುತ್ತಲೇ ದಂಡಕಮಂಡಲ ಇಟ್ಕೊಂಡ್ಬಿಟ್ಟಿದ್ದಾರೆ. ಬ್ರಹ್ಮದೇವರು ಹೇಳಿದ್ರು, ನಿಮ್ಮಿಂದ ಸೃಷ್ಟಿ ಕಾರ್ಯ ಆಗಬೇಕು ಅಂತ. ಅದಕ್ಕೆ ಅವರಂದ್ರು, ನಮ್ಗೆ ಸೃಷ್ಟಿ ಬೇಕಾಗಿಲ್ಲ, ನಿಮ್ಮಿಂದ ಹುಟ್ಟಿದವರು ನಾವು ಮೊದಲು ಸದಾಕಾಲ ದೇವರಲ್ಲೇ ತಲ್ಲೀನರಾಗಿರ್ತೀವಿ. ಸಂಸಾರ ಅಂತಂದ್ರೆ ಹೆಂಡತಿ ಮಕ್ಕಳು ಅಂತ ಸಮಯ ಕೊಡಬೇಕು, ಅವರು ಹೋದ್ರು ಇವರು ಹೋದ್ರು ಅಂತ ಮೈಲಿಗೆ ಬರುತ್ತೆ. ನನಗೆ ಯಾವ ಮೈಲಿಗೆ ಬೇಡ, ಯಾವ ವಿಷಯ ಭೋಗದ ಅಂಟು ನನಗೆ ಬೇಡ ಅಂತ ಹೇಳಿ ನಾವು ಸದಾಕಾಲ ದೇವರನ್ನೇ ಸ್ಮರಣೆ ಮಾಡಿಬಿಡ್ತೀವಿ ಅಂತ ಹುಟ್ಟುತ್ತಲೇ ಸನ್ಯಾಸಿಗಳಾಗುತ್ತೆ. ಅದಕ್ಕೆ ಬ್ರಹ್ಮದೇವರನ್ನು ಮತ್ತೆ ನಾವು ಸೃಷ್ಟಿ ಮಾಡಬೇಕಲ್ಲ, ಮತ್ತೆ ದೇವರನ್ನು ಮೊರೆ ಇಟ್ಟಾಗ ಇಲ್ಲ, ಮತ್ತೆ ನಂತರ ಸೃಷ್ಟಿಯನ್ನು ಮಾಡಿ ಬಂದಾಗ ರುದ್ರದೇವರನ್ನ ಸೃಷ್ಟಿ ಮಾಡಿದ್ರಂತೆ. ರುದ್ರದೇವರು ಹುಟ್ಟುತ್ತಿದ್ದಾಗೆ ಅಳ್ತಿದ್ರಂತೆ, ರೋದನ ಮಾಡ್ತಿದ್ರಂತೆ. ಅದಕ್ಕೆ ರೋದನ ಮಾಡ್ತಿದ್ಯಾ ಅಂತ ಅವ್ರಿಗೆ ರುದ್ರ ಅಂತ ಹೆಸರಿಟ್ರಂತೆ. ಅದಾದ್ಮೇಲೆ ನನ್ನಂತ ತೇಜಸ್ಸಿರುವಂತ ವ್ಯಕ್ತಿ ಬರಲಿ ಅಂತ ಹೇಳಿ ಭೃಗ ಋಷಿಗಳನ್ನ, ಸಪ್ತ ಋಷಿಗಳನ್ನೆಲ್ಲ ಸೃಷ್ಟಿ ಮಾಡಿದ್ರಂತೆ. ಎಲ್ಲ 24 ತತ್ವಗಳನ್ನ ಸೃಷ್ಟಿ ಮಾಡಿದ್ರಂತೆ. ಲಕ್ಷ್ಮೀದೇವಿಯನ್ನ ಮುಂದಿಟ್ಕೊಂಡು 24 ತತ್ವಗಳನ್ನ, ಎಲ್ಲ ತತ್ವಗಳನ್ನ ಸೃಷ್ಟಿ ಮಾಡ್ತಾರೆ. ಬ್ರಹ್ಮದೇವರು ಎಲ್ಲ ಸೃಷ್ಟಿ ಮಾಡಿದ ನಂತರ ತೇಷಾಂ ಸಪ್ತಮಹಾವಂಶ ದಿವ್ಯ ದೇವಗಣಾನ್ವಿತ ಕ್ರಿಯವಂತು ಪ್ರಜಾವಂತೋ ಮಹರ್ಷಿ ಬಿಲರಂ ಕೃತು. ಸಪ್ತ ಋಷಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾರೆ, ಮಹಾಜ್ಞಾನಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾರೆ, ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡ್ತಾರೆ, ವಿದ್ಯುತ್ತನ್ನು ಸೃಷ್ಟಿ ಮಾಡ್ತಾರಂತೆ, ಸಿಡಿಲು, ಮೇಘ, ಕಾಮನ ಬಿಲ್ಲು, ಪಕ್ಷಿಗಣ ಇದನ್ನೆಲ್ಲ ಸೃಷ್ಟಿ ಮಾಡಿದ್ರಂತೆ ಬ್ರಹ್ಮದೇವರು. ಯಜ್ಞ, ಏನೇನು ಯಜ್ಞ ಮಾಡಬೇಕು, ಮುಂದೆ ಬ್ರಾಹ್ಮಣರು ಬದುಕಬೇಕಾದ್ರೆ ಯಜ್ಞ ಮಾಡಬೇಕು, ಯಜ್ಞಕ್ಕೆ ಬೇಕಾದಂತ ಎಲ್ಲ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ್ರಂತೆ. ಆಗ ವೇದವ್ಯಾಸ ದೇವರು, ಆಗ ಬ್ರಹ್ಮದೇವರು ನನಗೆ ಜ್ಞಾನ ಬೇಕು ಅಂತ ಕೇಳ್ತಾರೆ. ಆಗ ಆ ಬ್ರಹ್ಮದೇವರಿಗೆ ವೇದ ಜ್ಞಾನವನ್ನು ಕೊಡ್ಲಿಕ್ಕೆ ಆ ನಾರಾಯಣನೇ ಹಯಗ್ರೀವ ರೂಪವನ್ನು ತಗೊಂಡು ಹಯಗ್ರೀವ ರೂಪದಿಂದ ಬ್ರಹ್ಮದೇವರಿಗೆ ವೇದವನ್ನು ತಿಳಿಸ್ಕೊಟ್ನಂತೆ. ವೇದವನ್ನೆಲ್ಲ ಹೇಳ್ದ. ಅದಾದ್ಮೇಲೆ ವೇದವನ್ನ ತಿಳಿಸಿದ್ಮೇಲೆ ಹೇಳ್ತಾರೆ, ನೀ ಮಾಡಿದ ಸೃಷ್ಟಿಯಿಂದ ಈಗ ಕುಲ ಅನ್ನೋದು ಉತ್ಪತ್ತಿ ಆಗಲ್ಲ. ನೀನೇನ್ ಮಾಡಬೇಕು ಅಂದ್ರೆ ನಿನ್ನ ದೇಹವನ್ನೇ 2 ಭಾಗ ಮಾಡಬೇಕು. ನಿನ್ನ ಎಡಗಡೆ ಸ್ತ್ರೀ ಭಾಗವನ್ನು ಮಾಡ್ಕೊಂಡು ನಿನ್ನ ಬಲಗಡೆ ಪುರುಷ ಭಾಗವನ್ನು ಮಾಡಿಕೊಂಡು ಅದೆರಡು ಕೂಡಿದಾಗ ಉತ್ಪತ್ತಿ ಆಗುತ್ತಲ್ಲ ಮೈಥುನ ಸೃಷ್ಟಿ ಅಂತ, ಆ ಮೈಥುನ ಸೃಷ್ಟಿಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಜಾನಾಚ ಮನುಷ್ಯಾನಾಂ ವೈಜಗಾನಾತ್ ಸಮರ್ಮಮೇನ್ ಸುರಾನ್ ಸಾಧ್ಯಾನ್ ಅಜಾನಯದ್ದೇವಾನ್ ಇತ್ಯಾವಾಮನ ಶ್ರುತಾಂ. ಈ ರೀತಿ ಹೇಳ್ತಾ ನೀನು ನಿನ್ನ ದೇಹದಿಂದ 2 ಮಿಳಿತವಾದಾಗ ಆ ಸೃಷ್ಟಿ ಕಾರ್ಯವನ್ನು ಮಾಡುವಂದಾಗ ಅಲ್ಲಿ ಬಂದಂಥವನೇ ವೈವಸ್ವತ ಮನು ಮತ್ತೆ ಶತರೂಪಾದೇವಿಯರು ಅಂತ. ಭಾಗವತವು ಇದೇ ಕಥೆ ಹೇಳುತ್ತೆ, ಆದರೆ ಇಲ್ಲಿ ಒಂಚೂರು ಬೇರೆ ಮಾಡ್ತಾರೆ. ಏನದು ಅಂತಂದ್ರೆ ಭಾಗವತದಲ್ಲಿ ಅವರಿಬ್ಬರು ಹುಟ್ಟಿದ ತಕ್ಷಣ ಅವ್ರಿಗೆ ಮತ್ತೆ ಸಂತಾನ ಆಯ್ತು ಅಂತ ಹೇಳ್ತಾರೆ, ಇಲ್ಲಿ ಸಂತಾನ ಆಯ್ತು ಅಂತ ಹೇಳಲ್ಲ. ಅದಾಗಿದ ತಕ್ಷಣ ವೈವಸ್ವತ ಮನು ತಪಸ್ ಮಾಡದಂತೆ ಶತರೂಪಾದೇವಿಯರು ಹುಟ್ಟುತ್ತವೆ ಅಳ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಬ್ರಹ್ಮದೇವರು ಬಂದು ಕೇಳ್ತಾರೆ, ಯಾಕೆ ಅಳ್ತಿದ್ಯಾ ಅಂದ್ರೆ, ನಾನು ಅಬಲೆ, ನಾನು ಪರಾಧೀನಳು, ನನಗೆ ಯಾವ ಶಕ್ತಿ ಇಲ್ಲ, ನನಗೆ ಗರ್ಭಧಾರಣೆ ಮಾಡಲಿಕ್ಕೂ ಶಕ್ತಿ ಇಲ್ಲ, ನನಗೆ ಯಾವ ಕ್ರಿಯೆಗಳು ಗೊತ್ತಿಲ್ಲ, ನನಗೆ ಯಾವುದು ದಾರುಢ್ಯ ಇಲ್ಲ, ಹುಟ್ಟುತ್ತಲೇ ನನಗೆ ಏನೇನೋ ರೋಗಗಳಿದೆ ಎಂಬ ಬಾಧೆಗಳಾಗ್ತಿದೆ, ಅದನ್ನೆಲ್ಲ ನೀವು ಪರಿಹಾರ ಮಾಡಬೇಕು ಅಂತ ಬ್ರಹ್ಮದೇವರನ್ನು ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, 3000 ವರ್ಷಗಳ ಕೂತು ತಪಸ್ ಮಾಡುವಂತ. ಶತರೂಪಾದೇವಿಯರು 3000 ವರ್ಷಗಳ ಕೂತು ತಪಸ್ಸು ಮಾಡಿದ್ರಂತೆ. ತಪಸ್ ಮಾಡಿದ ಮೇಲೆ ಬ್ರಹ್ಮದೇವರ ಅನುಗ್ರಹದಿಂದ ಅವರಿಗೆ ಸಂತಾನ ಆಯಿತು ಅಂತ ಈ ರೀತಿ ಮುಂದೆ ಹೇಳ್ತಾರೆ ಸ್ವಯಂಭೂಮನಿಗೆ. ವಿರಾಜ ಮಸ್ತ್ರಜಂ ವಿಷ್ಣು ಸೋಸೃತ್ ಪುರುಷಂ ವಿರಾಟ್ ಪುರುಷಂ ತಂ ಮನೋ ವಿದ್ಧಿ ತದ್ವೈ ಮನ್ವಂತರಂ ಸ್ಮೃತಂ. ಭಗವಂತ ಆ ನೀರಿನ ಮೂಲಕ ಎಲ್ಲ ಸೃಷ್ಟಿಯನ್ನ ಪ್ರಾರಂಭ ಮಾಡಿದ. ತನ್ನ ವಿರಾಟ್ ರೂಪವನ್ನ ತಗೊಂಡು ಲೋಕಗಳನ್ನೆಲ್ಲ ಸೃಷ್ಟಿ ಮಾಡ್ತಾ ಬಂದ. ಆ ಲೋಕ ಚಲನೆ ಆಗಬೇಕು, ಆ ಚಲನೆಗೆ ಆ ಮೈಥುನ ಸೃಷ್ಟಿ ಆಯಿತು. ಅದು ಪ್ರಾರಂಭ ಆಗಿದ್ದು ಆ ಸ್ವಯಂಭೂ ಮನುವಿನ ಇಂದ ಅಂತ ಹೇಳ್ತಾ, ಆಯುಷ್ಮಾನ್ ಕೀರ್ತಿಮಾನ್ ಧನ್ಯ ಪ್ರಜಾವಾನ್
ಶ್ರುತವಂಶತ ಆದಿಸರ್ಗಂ ವಿದಿತ್ಯೇವಂ ಎಷ್ಟತಾಂ ಗತಿಮಾಪ್ನಯತ್. ಆದಿಸರ್ಗ ಮೊದಲನೇ ಸರ್ಗವನ್ನು ಮುಗಿಸ್ತಾ ಹೇಳ್ತಾರೆ, ಯಾರು ಈ ಸ್ವಯಂಭೂ ಮನು ಅವತಾರ ಮಾಡಿದ್ದನ್ನು ಕೇಳ್ತೀರಾ ಅವ್ರು ಒಳ್ಳೆ ಕೀರ್ತಿವಂತರಾಗಲಿ, ಧನ್ಯಗಳು ಅವರ ಮನೆಯಲ್ಲಿ ಸದಾ ತುಂಬಲಿ, ಪುತ್ರವಂತರಾಗಲಿ ಅಂತ ಹೇಳ್ತಾ ಮುಂದೆ ಬೆಳೆಸ್ತಾರೆ. ಆ ಸ್ವಯಂಭೂ ಮನುವಿನ ವಂಶಾವಳಿಯನ್ನು ಹೇಳ್ತಾರೆ. ಅಪವಸ್ಯ ಮಹಿಮ್ನಾಥೋ ದೇವಮಾವೃತ್ತ ತಿಷ್ಠತಿ ಧರ್ಮೇಣೈವ ಮಹಾರಾಜ ಶತರೂಪಿ ವಿಜಾಯತ. ನಾವು ಭಾಗವತವನ್ನು ಕೇಳುವಾಗ ಈ ಸ್ವಯಂಭೂಮನು ಮತ್ತು ಶತರೂಪ ದೇವಿಯರಿಗೆ 5 ಜನ ಮಕ್ಕಳಾಯಿತು. ಅದರಲ್ಲಿ 2 ಗಂಡ ಮಕ್ಕಳು, 3 ಜನ ಹೆಣ್ಣು ಮಕ್ಕಳು ಅಂತ ಕೇಳ್ತೀವಿ. ಆಕೂತಿ, ದೇವಭೂತಿ, ಪ್ರಸೂತಿ ಮತ್ತೆ ಉತ್ತಾನಪಾದ, ಪ್ರಿಯವ್ರತ ಅಂತ. ಆದರೆ ಹರಿವಂಶ ಬೇರೆ ಹೇಳುತ್ತೆ. ಇವರಿಬ್ಬರ ತಪಸ್ಸು ಮಾಡಿದಕ್ಕೆ ಒಬ್ಬ ಮಗ ಹುಟ್ಟದ್ನಂತೆ. ಆ ಮಗನ ಹೆಸರು ವೀರ ಅಂತ. ವೀರ ಅಂತ ಮಗ ಹುಟ್ಟಿ ಆ ವೀರ ಮುಂದೆ ತಪಸ್ ಮಾಡಿ 5 ಜನರನ್ನು ಪಡೆದ ಅಂತ. ಅಲ್ಲ, ಭಾಗವತದಲ್ಲಿ ಬೇರೆ ಇದೆ, ಇದರಲ್ಲಿ ಬೇರೆ ಇದೆ ಅಂತಂದ್ರೆ ಇದೇ ಕಲ್ಪಭೇದಗಳು. ಯಾವುದೋ ಕಲ್ಪದಲ್ಲಿ ನಡೆದಿದ್ದಂತ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ವೈರಾಜಾತ್ ಪುರುಷಾತ್ ವೀರಂ ಶತರೂಪಂ ವ್ಯಜಾಯತೆ. ಮುಂದೆ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ನೋಡಿ. ದೇವರು ಸೃಷ್ಟಿ ಮಾಡುವ ಕಾಲಕ್ಕೆ ಆ ಸಂವತ್ಸರಗಳು ಒಂದೊಂದು ಸುತ್ತುತ್ತಾ ಇರಬೇಕು. ಇದರಿಂದ ಜೀವನ ಚಕ್ರ ತಿರುಗ್ತಾ ಇರಬೇಕು. ಅದರಲ್ಲಿ ಒಂದು ಮನ್ವಂತರ ಅಂತಂದ್ರೆ 71 ಮಹಾಯುಗ ಅಂತ. ಮಹಾಯುಗಗಳು ಅಂತಂದ್ರೆ ಕೃತ, ತ್ರೇತ, ದ್ವಾಪರ, ಕಲಿ, ಇದು 4 ಒಂದು ಬ್ಲಾಕ್ ಆದರೆ ಈ ತರ 71 ನಡಿಬೇಕು. ಈ ತರ 71 ಮಹಾಯುಗಗಳು ನಡೆದರೆ ಅದಕ್ಕೆ ಒಂದು ಮನ್ವಂತರ ಅಂತ ಕರೀತಾರೆ. ಹಾಗಾಗಿ ಕೃತಯುಗಕ್ಕೆ 17,28,000 ವರ್ಷ ಕೃತಯುಗ ಇರುತ್ತೆ. 17,28,000 ವರ್ಷ. ತ್ರೇತಾಯುಗ 12,98,000 ವರ್ಷಗಳ ಕಾಲ ತ್ರೇತಾಯುಗ. ದ್ವಾಪರಾಯುಗ 8,64,000 ವರ್ಷಗಳಿರುತ್ತೆ. ಕಲಿಯುಗ 4,32,000 ವರ್ಷ ಇರುತ್ತೆ. ಇದನ್ನ 71 ಸಾರಿ ಕೂಡಿಸ್ಬೇಕು. ಇದು ಇಷ್ಟು ವರ್ಷಗಳು 71 ಸಾರಿ ಆದರೆ 30,67,000 20,000 ವರ್ಷಗಳು ಕಳೆದ್ರೆ ಒಂದು ಮನ್ವಂತರ. ಇದರಲ್ಲಿ 14 ಮನ್ವಂತರಾಭಿಮಾನಿ ದೇವತೆಗಳಿದೆ, ಅವರೆಲ್ಲ ಬಂದು ಕೂಡಬೇಕು. ಅದಕ್ಕೆ ಮಧ್ವಾಚಾರ್ಯರು ಇದಕ್ಕೆ ನಿರ್ಣಯ ಮಾಡೋ ಕಾಲಕ್ಕೆ ಹೇಳಿದ್ದಾರೆ. ಅವರು ಸ್ಪಷ್ಟವಾಗಿ ಏನು ಅಂತಂದ್ರೆ 30,67,20,000 ಪ್ಲಸ್ 18,50,000 ಇದನ್ನು ಸೇರಿಸ್ಬೇಕಂತೆ. ಅವಾಗ ಎಷ್ಟು ವರ್ಷ ಮನುಷ್ಯರ ಜೀವನದಲ್ಲಿ ಈ ಚಕ್ರ ನಡೆಯುತ್ತೆ ಅಂತಂದ್ರೆ 30,85,70,000 ವರ್ಷಗಳು ಒಂದು ಮನ್ವಂತರ ಅನ್ಸುತ್ತೆ. ವಾದಿರಾಜರು ಇದನ್ನೇ ಹೇಳ್ತಾರೆ. 31 ಕೋಟಿ ವಾದಿರಾಜರು ವಿತ್ ಟೈಮಿಂಗ್ಸ್ ಕೊಡ್ತಾರೆ. ಎಷ್ಟು ಕಾಲ ಒಂದು ಮನ್ವಂತರ ಇದೆ ಅಂತಂದ್ರೆ 31,71,71,428 ವರ್ಷ, 6 ತಿಂಗಳು, 25 ದಿವಸ, 17 ತಾಸು, 21 ಗಳಿಗೆ ಆಯಿತು. ಇಷ್ಟು ಒಂದು ಮನ್ವಂತರ ಕಾಲ ಅಂತ. ಇಷ್ಟು ಒಂದು ಮನ್ವಂತರ ಕಾಲದಲ್ಲಿ ರಾಜ್ಯಭಾರವನ್ನ ಆ ದೇವತೆಗಳು ಮಾಡ್ತಾರೆ. ಕಾಮ್ಯನಾಮ ಮಹಾಭಾವೋ ಕರ್ದಮಸ್ಯ ಪ್ರಜಾಪತೆ ಕಾಮ್ಯ ಪುತ್ರಸ್ತು 4 ಸಾಮ್ರಾಟ್ ಕುಕ್ಷಿ ವಿರಾಟ್ ಪ್ರಭು. ಆ ಸ್ವಯಂಭೂಮನು ಮತ್ತು ಶತರೂಪ ದೇವಿಗೆ ವೀರ ಅಂತ ಮಗ ಹುಟ್ಟಿದ. ಆ ವೀರನಾದ ಮಗನಿಗೆ ವೀರ ಅಂತ ಅವನಿಗೆ ಹೆಸರಿಟ್ಟು ಅವನಿಗೆ ಕಾಮ್ಯ ಅಂತ ಒಬ್ಬಳ ಹೆಣ್ಣನ್ನು ತಂದು ವಿವಾಹ ಮಾಡಿದ್ರು. ಆ ವಿವಾಹ ಮಾಡಿದಾಗ ಹುಟ್ಟದಂಥವರೇ ಪ್ರಿಯವ್ರತ, ಉತ್ತಾನಪಾದ, ಆಕೂತಿ, ಪ್ರಸೂತಿ, ದೇವೂತಿ ಅಂತ ಈ ರೀತಿಯಲ್ಲಿ ಹೇಳ್ತಾರೆ. ಈ ರೀತಿ ಹೇಳ್ತಾ ಮುಂದೆ ಒಬ್ಬೊಬ್ಬರ ಕಥೆನೂ ಹೇಳ್ತಾ ಬರ್ತಾರೆ. ಒಬ್ಬೊಬ್ಬರನ್ನು ಮದುವೆ ಆದರು ಅಂತ ಹೇಳ್ತಾ ಮುಂದೆ ಆ ಪ್ರಿಯವ್ರತನ ಮನೆತನದಲ್ಲಿ ಸಾಮ್ರಾಟ್, ಕುಕ್ಷಿ, ವಿರಾಟ್, ಪ್ರಭು ಅಂತ 4 ಜನ ಮಕ್ಕಳು ಹುಟ್ಟಿದ್ರು. ಉತ್ತಾನಪಾದ ಅಂತ ಒಬ್ಬ ಇದ್ದ ಗಂಡು ಮಗ. ಆ ಸ್ವಯಂಭೂ ಮನುವಿನ 2ನೇ ಮಗ ಉತ್ತಾನಪಾದ ಅಂತ. ಉತ್ತಾನಪಾದಂ ಜಾಗ್ರಹ್ಯ ಪುತ್ರ ಮತ್ತೆ ಪ್ರಜಾಪತಿ ಉತ್ತಾನಪಾದಾಚ್ಯುತರ ಸುನೃತ ಜನಯಾಚ್ಯುತಾಂ. ಆ ಉತ್ತಾನಪಾದನ ಕಥೆ ಹೇಳುವಂದಾಗ ಉತ್ತಾನಪಾದನ ಕಥೆ ಹೇಳ್ತಾರೆ. ಉತ್ತಾನಪಾದನ ಮಗನೇ ಧ್ರುವರಾಜ. ಆ ಧ್ರುವರಾಜ ಅಲ್ಲಿ ಭಾಗವತದಲ್ಲಿ ಕೇಳುವಾಗ 2 ಹೆಂಡತಿರು ಅಂತ ಹೇಳ್ತಾರೆ.
ಯಾರು ಸುರುಚಿ ಮತ್ತೆ ಸುನೀತಿ ಅಂತ. ಸುರುಚಿಯಲ್ಲಿ ಹುಟ್ಟದಂಥವನು ಉತ್ತಮ ಅಂತ ಅವನಿಗೆ ಹೆಸರು, ಸುನೀತಿಯಲ್ಲಿ ಹುಟ್ಟಿದವನೇ ಧ್ರುವರಾಜ ಅಂತ. ಇಲ್ಲಿ ಬೇರೆ ಹೆಸರು ಹೇಳ್ತಾರೆ, ಇಲ್ಲಿ ಸೂನೃತ ಅಂತ ಅವಳ ಹೆಸರು, ಒಬ್ಬಳನ್ನ ಮದುವೆ ಆದ ಅಂತ ಹೇಳ್ತಾರೆ ವಂಶ. ಆ ಸೂನೃತನಲ್ಲಿ ಹುಟ್ಟಿದಂಥವನೇ ಧ್ರುವರಾಜ. ಆ ಧ್ರುವರಾಜನಿಗೆ ರಾಜನಾಗಬೇಕು ಅಂತ ಹಂಬಲ ಇತ್ತು. ಅದಕ್ಕೆ ಆ ಧ್ರುವರಾಜ ಏನ್ ಮಾಡ್ತಾನೆ, ಧ್ರುವೋ ವರ್ಷ ಸಹಸ್ರಾಣಿ ತ್ರೀಣಿ ದಿವ್ಯಾನಿ ಭಾರತ ತಪಸ್ತೇಪೆ ಮಹಾರಾಜ ಪ್ರಾರ್ಥಯನ್ ಸಮಾಚಯ. ಆ ಧ್ರುವರಾಜನ ಕಥೆ ಹೇಳುವಾಗ ಧ್ರುವರಾಜ 3000 ವರ್ಷಗಳ ಕೂತು ತಪಸ್ ಮಾಡಿದಂತೆ. ಅಲ್ಲ ಅಲ್ಲಿ ನಾವು ಕೇಳಿದಾಗ 6 ತಿಂಗಳು ಕೂತು ತಪಸ್ ಮಾಡ್ದ ಅಂತಂದಲ್ಲ. ಹೌದು, ಇಲ್ಲಿ ಹಿಂದಿಂದೆಲ್ಲ ಹೇಳ್ತಾ ಬಂತು. ಅವನು ಒಳ್ಳೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದ, ವಿಷ್ಣು ಶರ್ಮ ಅಂತ ಅವನ ಹೆಸರು. ಧ್ರುವರಾಜನಿಗೆ ವಿಷ್ಣು ಶರ್ಮ ಅಂತ ಹಿಂದಿನ ಜನ್ಮದಲ್ಲಿ ಹೆಸರು. ಜೀವನ ಪೂರ್ತಿ ತಪಸ್ಸಾಚರಣೆ ಮಾಡಿದಾನೆ. ಇನ್ನೊಂದು 6 ತಿಂಗಳು ತಪಸ್ಸು ಮಾಡಿದ್ರೆ ಮೋಕ್ಷಕ್ಕೆ ಹೋಗ್ತಿದ್ದ. ದೇವರನ್ನ, ಆ ದೇವರ ಲೋಕವನ್ನ, ಸಾಲೋಕ್ಯ ಸಾಮೀಪ್ಯವನ್ನು ಹೊಂದುತ್ತಿದ್ದ. ಆ 6 ತಿಂಗಳು ಇದ್ದಂತ ಕಾಲಕ್ಕೆ ಒಂದು ಕುದುರೆ ಮೇಲೆ ಒಬ್ಬ ರಾಜ ಬರುತ್ತೆ. ತಪಸ್ ಮಾಡ್ತಿದ್ದಂಥವನಿಗೆ ಬೋರ್ ಆಯ್ತಂತೆ. ತಪಸ್ ಮಾಡಿದ್ದು ಜಪ ಮಾಡ್ತಾ ಮಾಡ್ತಾ ಬೋರ್ ಆಗುತ್ತೆ. ಅಲ್ಲೇ ಇಲ್ಲಿ ನೋಡ್ತೀವಿ, ಫೋನ್ ನೋಡ್ತೀವಿ, ಹಿಂಗೆಲ್ಲ ಮಾಡ್ತೀವಲ್ಲ. ಅವನು ಅಷ್ಟೇ ಅಲ್ಲಿ ನೋಡ್ದ ಯಾರೋ ಕುದುರೆಲಿ ಹೋಗ್ತಿದಾರಲ್ಲ ಅಂತ. ಕುದುರೆಲಿ ಹೋಗೋರ್ನ ನೋಡಿ ಬಿಟ್ಟಿದ್ರೆ ಸರಿ ಇರ್ತಿತ್ತು. ಅವನು ಕಿರೀಟ ಹಾಕೊಂಡಿದ್ ನೋಡ್ದ, ಚೆನ್ನಾಗಿದೆ ಕಿರೀಟ ಅಂದ. ಏನೇನೋ ಸರ ಹಾಕಿದಾರೆ, ಚೆನ್ನಾಗಿದೆ ಅಂದ. ಒಳ್ಳೆ ಪೀತಾಂಬರ ಹುಟ್ಟಿದಾರೆ, ನಾನು ಒಳ್ಳೆ ಮಡಪಂಚ ಹುಟ್ಟಿದ್ದೀನಿ ಅನ್ಕೊಂಡ. ಓಹೋ, ನಾನು ಈ ತರ ರಾಜ ಆಗಬೇಕು ಇದು ಬಿಟ್ಟು ಅಂತ ಅನ್ಕೊಂಡು 6 ತಿಂಗಳು ಸಾಯೋ ಮುಂದೆ 6 ತಿಂಗಳು ರಾಜ ಆಗಬೇಕು ಅಂದಿದ್ದಕ್ಕೆ ರಾಜನ ಮಗನಾಗಿ ಬಂದ. 3000 ವರ್ಷ ತಪಸ್ ಮಾಡಿದಂತ ಒಟ್ಟು. ಯಾಕೆ ಅಂತಂದ್ರೆ ದೇವರನ್ನ ನೋಡಬೇಕು ಅಂತ ಇದ್ದಿದ್ದ ಮನಸ್ಸು ಎಲ್ಲೋ ಹೊರಟೋಯ್ತು. ಆ ಪ್ರಾಯಶ್ಚಿತ್ತವಾಗಿ 3000 ವರ್ಷ ತಪಸ್ ಮಾಡದಂತೆ. ಅವನು ಹೇಳ್ತಾನೆ, ಯಾಕೆ 3000 ವರ್ಷ ತಪಸ್ ಮಾಡಿದೆ ಅಂತಂದ್ರೆ, ಒಮ್ಮೆ ರಾಜ ಅಂತ ಅನ್ಕೊಂಡು 6 ತಿಂಗಳು ಅದನ್ನು ಬಿಟ್ಟುಬಿಟ್ಟಿದ್ರೆ ಮೋಕ್ಷ ಪಡಿಬೇಕಿತ್ತು. 6 ತಿಂಗಳು ಸಾಧನೆ ಮಾಡಲಿಲ್ಲ. 36,000 ವರ್ಷ ದೇವರು ಕಾಯಿಸ್ಬಿಟ್ಟ. 36,000 ವರ್ಷ ದೇವರು ಕಾಯಿಸಿದ್ರು. ಅದಕ್ಕೆ ದೇವರು ನಮಗೊಂದು ಹೇಳ್ತಾನೆ, ವಿಷಯ ಪದಾರ್ಥದಲ್ಲಿ ಸ್ಥಾನದ ಆಸೆಯನ್ನ ಬಿಡು. ನಾನು ಆ ಸ್ಥಾನವನ್ನು ಪಡಿಬೇಕು, ಈ ಸ್ಥಾನವನ್ನು ಪಡಿಬೇಕು ಅಂತೀವಲ್ಲ, ಆ ಸ್ಥಾನದ ಆಸೆ ಬಿಡು. ಸ್ಥಾನವನ್ನು ಪಡಿಬೇಕು ಅಂತ ದೇವ್ರ ನಮ್ಮರ್ಥ ಆ ಸ್ಥಾನದ ಆಸೆ ಪಡ್ತೀವಲ್ಲ, ಆಗ ಏನಾಗುತ್ತೆ ಅಂತಂದ್ರೆ ಇನ್ನೂ ನಿನಗೆ ಜನ್ಮಗಳು ಜಾಸ್ತಿ ಆಗುತ್ತೆ, ಅದನ್ನು ಕಳ್ಕೊಳ್ಳಿಕ್ಕಾಗಲ್ಲ ಅಂತಂದು. ಆ ರೀತಿಯಲ್ಲಿ ಆ ಧ್ರುವರಾಜರು ಬಂದರು, ದೇವರಿಂದ ಅನುಗ್ರಹ ಪಡೆದರು. ಇಲ್ಲೆಲ್ಲ ನಾರದರ ಕಥೆಯನ್ನು ಹೇಳಲ್ಲ. ನಾರದರು ಬಂದರು, ವಾಸುದೇವಂತರು ಉಪದೇಶ ಮಾಡಿದ್ರು, ಏನು ಹೇಳಲ್ಲ. ಬಂದರು, ದೇವರ ಅನುಗ್ರಹ ಪಡೆದ್ರು, ದೇವರ ದರ್ಶನ ಕೊಟ್ಟ. ದೇವರ ದರ್ಶನ ಕೊಟ್ಟ ಮೇಲೆ ಇವ್ರಿಗೆ ಅನ್ನಿಸ್ತಂತೆ, ತಪ್ಪು ಮಾಡಿಬಿಟ್ಟೆ ನಾನು. ದೇವರು ಬಂದಾಗ ನಾನು ರಾಜನಾಗಬೇಕು ಅಂತ ಕೇಳ್ಕೊಂಡ್ಬಿಟ್ಟೆ, ತಪ್ಪು ಮಾಡಿಬಿಟ್ಟೆ ನಾನು. ದೇವರೇ ನೀನು ಬೇಕು ಅಂತ ಕೇಳಲಿಲ್ಲ ಅಂತ ಅಂದ್ರಂತೆ. ತುಂಬಾ ದುಃಖ ಪಟ್ಕೊಂಡು ಹತ್ಕೊಂಡು ಮನೆಗೆ ಹೋದ್ರಂತೆ. ದೇವರು ಬಂದಾಗ ಏನ್ ಕೇಳಬೇಕು ಗೊತ್ತಾಗ್ಲಿಲ್ಲ ನನಗೆ ಅಂತ. ಆ ರೀತಿ ಆಯ್ತು ಅಂತ ಹೇಳ್ತಾರೆ. ಅದಾದ್ಮೇಲೆ ಆ ಶುಕ್ರ ಶಭಾಷನ್ ಅಂತ ಧ್ರುವರಾಜನಿಗೆ, ಚೆನ್ನಾಗಿರೋದೇ ಕೇಳಿದೆ ಅಂತ. ತಸ್ಸೈ ಬ್ರಹ್ಮದೋ ಪ್ರೀತಿ ಸ್ಥಾನ ಅಪ್ರತಿಮಂ ಭುವಿಯಲ್ಲಿ ಸ್ಥಾನವನ್ನು ಕೂಡ ಪಡಿಬೇಕು. ಯಾಕೆ ಅಂತಂದ್ರೆ ನೀನು ಯಾವ ರೀತಿ ಒಳ್ಳೆ ರೀತಿ ಬದುಕ್ತಿಯಲ್ಲ, ಮುಂದೆ ಜನ ಆ ರೀತಿ ಬದುಕ್ತಾರೆ. ಆ ರೀತಿ ನೋಡಿಕೊಂಡು ಒಳ್ಳೆ ರೀತಿಯದ್ದೇ ಮಾಡಿದ್ಯಾ ಅಂತ ಹೇಳಿ ಪ್ರಶಂಸೆ ಮಾಡಿ ಅವನ್ನ ಕಳಿಸಿದ್ರು. ಆ ಧ್ರುವರಾಜ ಕೂಡ ಮುಂದೆ ತನ್ನ ವಂಶವನ್ನ ವಿಸ್ತಾರ ಮಾಡ್ತಾನೆ. ಅವನಿಗೆ ಸೃಷ್ಟಿ ಅಂತ ಒಬ್ಬ ಮಗ ಆದ. ಆಮೇಲೆ ಭವ್ಯ ಅಂತ ಒಬ್ಬ ಮಗ ಆದ. ಆ ಭವ್ಯನಿಂದ ಶಂಭುಕುಮಾರರು ಅಂತ ಅವರು ಜನಿಸ್ತಾರೆ. ಸೃಷ್ಟಿಯಿಂದ ಸುಚ್ಚಾಯ ಎಂಬ ಪತ್ನಿಯಿಂದ ರಿಪುಂಜಯ, ವಿಪ್ರ, ವೃಕುಲ, ವೃಕ್ರತೇಜಸ ಅಂತ 5 ಜನ ಮಕ್ಕಳಾಗ್ತಾರೆ. ಇದೇ ರೀತಿಯಲ್ಲಿ ಹೇಳ್ತಾ ಅವರೆಲ್ಲ ಮಹಾ ತೇಜಸ್ವಿಗಳು. ಆ ತೇಜಸ್ವಿಗಳ ಪುಣ್ಯದಿಂದ ಹುಟ್ಟದಂಥವರು ಚಾಕ್ಷುಷರು ಅಂತ. ಆ ಚಾಕ್ಷುಷರು ಹುಟ್ಟುತ್ತಾರೆ. ಅವರೆಲ್ಲ ವೀರಣ ಪ್ರಜಾಪತಿ ಅಂತ, ಇವರು ಪ್ರಜಾಪತಿಗಳಿದಾರಲ್ಲ, ಅದರಲ್ಲಿ ವೀರಣ ಪ್ರಜಾಪತಿ ಅಂತ ಅವಳ ಪುತ್ರಿ ಪುಷ್ಕರಣಿ ಅಂತ ಅವಳನ್ನ ವಿವಾಹ ಆಗಿ ಅಲ್ಲಿ ಒಬ್ಬ ಮನು ಅಂತ ಹುಟ್ಟದ ಅಂತ ಈ ರೀತಿ ಹೇಳ್ತಾರೆ. ಆ ಮನುವಿನಲ್ಲಿ ವೈರಾಜ ಪ್ರಜಾಪತಿ ಅಂತ 8ನೇ ಪ್ರಜಾಪತಿ ಅವನು. ಆ 8ನೇ ಪ್ರಜಾಪತಿಯ ಮಗಳನ್ನ ಮದುವೆ ಆದ, ನಡ್ವಲ ಅಂತ. ಅವಳಿಂದ ಕುರು, ಶತದ್ಯುಮ್ನ, ತಪಸ್ವಿ, ಸತ್ಯವಾದ್, ಶುಚಿ, ಅಗ್ನಿಷ್ಠೋಮ, ಸದ್ಯುಮ್ನ, ಅಭಿಮನ್ಯು ಅಂತ 10 ಜನ ಮಕ್ಕಳಾಗ್ತಾರೆ. ಆ 10 ಜನ ಮಕ್ಕಳಲ್ಲಿ ಉರ್ವಿಗ ಅಂತ ಅವನಿಗೆ ಅಗ್ನಿಯ ಪುತ್ರಿಯನ್ನ ತಂದು ವಿವಾಹ ಮಾಡಿದಾಗ ಹುಟ್ಟದಂಥವನೇ ಅಂಗರಾಜ ಅಂತ. ಧ್ರುವರಾಜರ ವಂಶದಲ್ಲಿ ಬಂದವನು ಅಂಗರಾಜ. ತುಂಬಾ ಉತ್ತಮನಾದಂಥವನು. ಅಂಗರಾಜನೊಟ್ಟಿಗೆ ಅಂಗರಾಜ, ಸುಮನ, ಖ್ಯಾತಿ, ಕೃತು, ಅಂಗೀರ
ಇವರೆಲ್ಲ 6 ಜನ ಮಕ್ಕಳು ಹುಡ್ತಾರೆ. ಹುಟ್ಟುತ್ತಲೇ ದಿವ್ಯ ಕಾಂತಿಯುಕ್ತರಾಗಿರ್ತಾರೆ. ಆ ಅಂಗರಾಜ ದೊಡ್ಡವನು, ಅವನಿಗೆ ಆ ರಾಜ್ಯವನ್ನು ಕೊಡ್ತಾರೆ. ಅಂಗರಾಜಂದೇನಾಯಿತು ಅಂತಂದ್ರೆ ಒಳ್ಳೆ ಉತ್ತಮ. ಈ ಅಂಗರಾಜ ಏನು ಮಾಡ್ತಾನೆ ಅಂತಂದ್ರೆ ದುಷ್ಟ ಹೆಣ್ಣನ್ನು ನೋಡಿ ಆಸೆ ಪಟ್ಟು ಬಿಡ್ತಾನೆ, ಅವಳನ್ನು ಮದುವೆ ಆಗಬೇಕು ಅಂತ. ಮೃತ್ಯು ಅಂತ ಒಬ್ಬ ದೇವತೆ, ಆ ಮೃತ್ಯುವಿನ ಮಗಳನ್ನ ಮದುವೆ ಆಗ್ತಾನೆ. ಅವಳು ಏನು ಅಂತಂದ್ರೆ ಯಾವಾಗಲೂ ಸಾವಿನ ಬಗ್ಗೆ ಚಿಂತನೆ ಮಾಡೋಳು, ನೆಗೆಟಿವ್ ಥಿಂಕಿಂಗ್ ಜಾಸ್ತಿ, ಬರೀ ಕೆಟ್ಟದನ್ನು ಯೋಚನೆ ಮಾಡೋದು, ಸಾವಿನ ಬಗ್ಗೆನೇ ಯಾವಾಗಲೂ ಮಾತಾಡೋದು. ಅವಳನ್ನು ಮದುವೆ ಆಗ್ಬಿಟ್ಟ ಅಂಗರಾಜ. ಅವಳನ್ನು ಮದುವೆ ಆದ ಒಂದು ಗಂಡು ಮಗು ಆಯಿತು, ವೇನ ಅಂತ. ಆ ವೇನಂಗೆಲ್ಲ ತಾಯಿ ಮನೆ ಕಡೆ ಬುದ್ಧಿ ಬಂದ್ಬಿಡ್ತು. ಅವರನ್ನು ಸಾಯಿಸು, ಇವರನ್ನು ಸಾಯಿಸು, ನಾನೇ ಅಧಿಪತಿ, ನಾನೇ ದೊಡ್ಡವನು ಅಂತ ಈ ರೀತಿ ಬುದ್ಧಿ ಬಂತು ವೇನನಿಗೆ. ವೇನ ಏನು ಮಾಡ್ದ, ಅಪ್ಪನನ್ನೇ ಕಾಡುಗಟ್ಟಬಿಟ್ಟ, ನೀನ್ ಕಾಡು ಹೊರಟೋಗು ಅಂತ. ಅಂಗರಾಜ ಕಾಡು ಹೊರಟ. ಇವನು ನಾನೇ ಚಕ್ರವರ್ತಿ ಎಂದ ವೇನ. ನಾನೇ ಚಕ್ರವರ್ತಿ ಎಂದು ಹೇಳ್ತಾ ಇದ್ದಾನೆ. ಲೋಕದಲ್ಲಿ ಯಾರನ್ನು ಪೂಜೆ ಮಾಡಬೇಕಾಗಿಲ್ಲ, ಎಲ್ಲರೂ ನನ್ನನ್ನು ಪೂಜೆ ಮಾಡಿದ್ರೆ ಸಾಕು. ನಾನೇ ಅಧಿಪತಿ, ನೀವೇನು ಕಾರ್ಯ ನೈವೇದ್ಯ ಮಾಡ್ತೀರೋ ನನಗೇ ಮಾಡಬೇಕು, ನೀವೇನು ದನ ಸಮರ್ಪಣೆ ಮಾಡ್ಬೇಕು ನನಗೆ ಮಾಡ್ಬೇಕು, ಇನ್ನು ಯಾರಿಗೂ ಮಾಡ್ಕೊಡು. ಎಲ್ಲಾದ್ರೂ ದೇವರು ಅಂತ ಹೆಸರು ಬಂದ್ರೆ ನನಗೆ ಕೇಳಿಸುತ್ತೆ, ಅಲ್ಲಿ ಬಂದು ನಿಮ್ಮನ್ನು ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರು. ಸರಿ, ಹೀಗೆ ನಡೀತಿತ್ತು. ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಕೇಳಿದ್ರು, ನಮ್ಮ ಅಪ್ಪ ಅಮ್ಮನ ಶ್ರಾದ್ದ ಬಂದು ಏನು ಮಾಡ್ಬೇಕು ಅಂತ. ನನಗೇ ಮಾಡು ಶ್ರಾದ್ದ ಅಂದ. ನಾನೇ ಪಿಂಡ ತಿಂತೀನಿ ಅಂದ. ಅಷ್ಟು ದುಷ್ಟ ಅಂದ್ರೆ ಅಷ್ಟು ದುಷ್ಟ. ನನಗೆ ಕೊಟ್ಟರೆ ನಿನ್ನ ಪಿತೃಗಳು ತೃಪ್ತರಾಗ್ತಾರೆ ಅಂದ. ಈ ರೀತಿ ಮಾಡೋದು. ಋಷಿಗಳೆಲ್ಲ ಅನ್ಕೊಂಡ್ರು, ಎಂತ ದುಷ್ಟ ಇವನು ಅಂತ. ಹೇಗಾದ್ರೂ ಮಾಡಿ ಇವನ್ನ ಸಾಯಿಸ್ಬೇಕು ಅಂತ ಹೇಳಿ ಇವನನ್ನ ಶಾಪ ಕೊಟ್ಟು ಸಾಯಿಸ್ಬಿಡ್ತಾರೆ. ಇವನ್ ತಾಪವನ್ನು ತಡೆಯಕ್ಕಾಗ್ತಿಲ್ಲ ಅಂತ ಶಾಪ ಕೊಟ್ಟು ಸಾಯಿಸಿದ್ರು. ಅಯ್ಯಯ್ಯೋ, ಮತ್ತೆ ಧ್ರುವರಾಜನ ವಂಶ ನಿಂತೋಯ್ತಾ ಅಂದಾಗ ಎಲ್ಲ ಋಷಿಗಳು ಯೋಚನೆ ಮಾಡ್ತಾರೆ. ಏನೇ ಮಾಡಿದ್ರು ಕೂಡ ಇವನು ಅಗ್ನಿಯಂತೆ, ಇವನನ್ನ ಏನ್ ಮಾಡೋಣ ಅಂತಂದ್ರೆ ಮಥನ ಮಾಡೋಣ ಅಂತ ಹೇಳಿ ಇವನು ಎಡತೊಡೆಯನ್ನ ಮಥನ ಮಾಡಿದ್ರು. ಅಲ್ಲಿದ್ದಂಥ ದುಷ್ಟತನ ಎಲ್ಲ ನಾಶ ಆಯಿತು. ಇವನು ಬಲಗೈಯಲ್ಲಿ ಒಂದು ಕೋಲನ್ನು ಇಟ್ಟು ಮಥನ ಮಾಡಿದಾಗ ಅಲ್ಲಿಂದ ಹುಟ್ಟದಂಥವನೇ ಪೃಥು ಅಂತ. ಆ ಪೃಥು ಪೃಥು ಹುಟ್ಟುತ್ತಾನೆ. ಲೋಕದಲ್ಲಿ ಚಕ್ರವರ್ತಿ ಪಟ್ಟಾಭಿಷೇಕ ಅಂತ ಪ್ರಾರಂಭ ಆಗಿದ್ದೇ ಪೃಥುವಿನಿಂದ. ಅವನನ್ನ ಒಂದು ಸಿಂಹಾಸನ ನಿರ್ಮಾಣ ಮಾಡಿ ಕೂಡಿಸಿ, ಇನ್ಮೇಲೆ ನೀನು ರಾಜ್ಯವನ್ನು ಆಳಬೇಕು, ಇಡೀ ದೇಶವನ್ನು, ಅಖಂಡ ಭೂಮಂಡಲವನ್ನು ನೀನು ಆಳಬೇಕು ಅಂದರು. ಆಯಿತು ಅಂತ ಹೇಳಿ ಅವನ ಹಿಂದಿನವರಾದ ಧ್ರುವರಾಜನ ಕಥೆ ಎಲ್ಲ ಹೇಳಿದ್ರು. ಇಂಥ ದೊಡ್ಡವರು ಬಂದಿದ್ದಾರಪ್ಪ ಅಂತ. ಅವನಂದ, ನಮ್ಮ ಅಪ್ಪನಂತೆ ನಾನು ಆಗಲ್ಲ, ಇನ್ಮೇಲೆ ಎಲ್ಲರ ಮನೆಯಲ್ಲೂ ಕೂಡ ದೇವ್ರ ಪೂಜೆ ನಡೀಬೇಕು, ಪ್ರತಿನಿತ್ಯ ತ್ರಿಕಾಲ ಸಂಧ್ಯಾವಂದನೆ ಆಗಬೇಕು, ಎಲ್ಲ ಸ್ನಾನಾದಿಗಳಿಂದ ಶುಚಿರ್ಭೂತರಾಗಬೇಕು, ಯಜನಗಳೆಲ್ಲ ನಡಿಬೇಕು ಅಂತೆಲ್ಲ ಆಜ್ಞೆ ಮಾಡ್ದ. ನಿಮ್ಗೆ ಏನೇನು ಬೇಕು ಅದಕ್ಕೆಲ್ಲ ನಾನು ಸಹಾಯ ಮಾಡ್ತೀನಿ ಅಂತ. ಎಲ್ಲ ಕಡೆ ನೋಡ್ತಾನೆ, ಒಂದೊಂದು ಕಡೆ ಬರೀ ಬೆಟ್ಟಗಳೇ ಕಾಣಿಸ್ತಾ ಇದೆ, ಬರೀ ಮರಗಳೇ ಕಾಣಿಸ್ತಾ ಇದೆ, ಜನ ವಾಸ ಮಾಡ್ಲಿಕ್ಕೆ ಜಾಗನೇ ಇಲ್ಲ. ಆ ಪೃಥು ಮೊದಲು ಏನು ಮಾಡ್ದ ಅಂತಂದ್ರೆ ಬೆಟ್ಟಗಳನ್ನೆಲ್ಲ ಒಂದು ಕಡೆ ಇಟ್ಟ, ಗಿಡ ಸಂಕುಲಗಳನ್ನ, ವೃಕ್ಷ ಸಂಕುಲಗಳನ್ನು ಒಂದು ಕಡೆ ಇಟ್ಟ, ಪ್ರಾಣಿಗಳನ್ನೆಲ್ಲ ವೃಕ್ಷ ಸಂಕುಲದಲ್ಲಿ ಇಟ್ಟು ಮಧ್ಯದಲ್ಲೆಲ್ಲ ಜಾಗ ಮಾಡಿ ಇಲ್ಲಿ ಜೀವಿಗಳು ವಾಸ ಮಾಡಿ ಅಂತ ಪೃಥ್ವಿಯನ್ನು ಸಮದಟ್ಟವಾಗಿ ಮಾಡಿ ಜೀವಿಗಳು ವಾಸ ಮಾಡಲಿಕ್ಕೆ ಅವನೇ ಮಾಡಿಕೊಟ್ಟಿದ್ದು. ಹಾಗಾಗಿ ಇದಕ್ಕೆ ಪೃಥ್ವಿ ಅಂತ ಹೆಸರು ಬಂತು. ಇನ್ನೂ ಅನೇಕ ಕಥೆಗಳಿದೆ, ಇಷ್ಟನ್ನು ಮಾತ್ರ ಹರಿವಂಶ ಹೇಳ್ತಾ ಇದೆ. ಈ ರೀತಿಯಲ್ಲಿ ಆ ಪೃಥು ಸಂತಾನ ಅನ್ನೋದು ಮುಂದೆ ಬಂತು. ಅವನಿಂದ ಎಲ್ಲ ಬೆಳಿಲಿಕ್ಕೆ ಮುಂದಾಯಿತು ಅಂತ ಹೇಳ್ತಾ ಅವನದೇ ಆ ಪೃಥು ಸಂತತಿ ಅನ್ನೊಂದು ಮುಂದೆ ಬೆಳೀತು. ಪೃಥುಪೌತ್ರಾತ ಧರ್ಮಾಜ್ಞ ಜಗ್ನಾಂತೇಂದಾರ್ತಿ ಪಾಲಿತವು ಶಿಖಂಡಿನಿ ಹವಿರ್ದಾನ ಅಂತರ್ದಾನ ದ್ವ್ಯಜಾಯತ. ಮಹಾತ್ಮನಾದ ಪೃಥು ಚಕ್ರವರ್ತಿ ಅವನು ಅರ್ಚಿಸ್ ಅಂತ ಅವಳನ್ನ ವಿವಾಹ ಆಗ್ತಾನೆ. ಮತ್ತೆ ಅವಳಿಂದ ಇಬ್ಬರು ಮಕ್ಕಳನ್ನು ಪರೀತಾನೆ. ಅಂತರ್ಧನ ಮತ್ತೆ ಪಾಲಿತ ಅಂತ ಇಬ್ಬರ ಗಂಡು ಮಕ್ಕಳು ಇಬ್ಬರನ್ನು ಪಡಿತಾನೆ. ಆ ಪಾಲಿತ ಅಂತ ದೊಡ್ಡ ಮಗನಿಗೆ ಸಾದಿ ಅಂತ ನಾಮಕರಣ ಮಾಡ್ದ. ಅಂತರ್ಧನಿಗೆ ಶಿಖಂಡಿನಿ ಅಂತ ಒಬ್ಬ ಹೆಣ್ಣಂತಂದು ಮದುವೆ ಮಾಡ್ದ. ಅವರಲ್ಲಿ ಹುಟ್ಟದಂಥವರೇ ಹವಿರ್ದಾನ ಅಂತ ಮಕ್ಕಳು ಹುಟ್ಟುತ್ತಾರೆ. ಅಂತ ಹವಿರ್ದಾನನಿಗೆ ಅಗ್ನಿಕುಲದಿಂದ ದೀಶಣ ಅಂತ ಒಬ್ಬ ಕನ್ಯೆಯನ್ನು ತಂದು ಮದುವೆ ಮಾಡ್ತಾರೆ. ಅವರಲ್ಲಿ 6 ಜನ ಮಕ್ಕಳಾಗತ್ತೆ. ಅದರಲ್ಲಿ ಪ್ರಾಚೀನ ಭರಿ, ಶುಕ್ಲ, ಗಯಾ, ಕೃಷ್ಣ, ವ್ರಜ, ಅಜಿನರು ಅಂತ 6 ಜನ ಮಕ್ಕಳು. ಅದರಲ್ಲಿ ಪ್ರಾಚೀನ ಭರಿ ಕಥೆ ಹೇಳ್ತಾರೆ. ಪ್ರಾಚೀನ ಬರ್ಹಿ ಭಗವಾನ್ ಮಹಾನಾಸಿತ್ ಪ್ರಜಾಪತಿ ಅವಿರ್ದಾನಾತ್ ಮಹಾರಾಜ ಏನ ಸಂವರ್ಧಿತ ಪ್ರಜಾ. ಈಗೆಲ್ಲ ಪ್ರಜಾ ಸಂಕುಲ ಬಿಡಬೇಕು. ಆ ಪ್ರಾಚೀನ ಬರ್ಹಿ ಬಂದಿದ್ದಾನೆ ಅದೇ ಕುಲದಲ್ಲಿ. ಹುಟ್ಟುತ್ತಾಲೆ ಅವನ ಕಣ್ಣಿಗೆ ಕಾಣಿಸುತ್ತೆ ದರಬೆ ಅಂತ. ಹುಟ್ಟುತ್ತಾಲೆ ಅವನಿಗೆ ದರಬೆ ಕಾಣಿಸ್ತು. ಸೂರ್ಯ ಉದಯಿಸ್ತಿದ್ದಿದ್ದು ಕಾಣಿಸ್ತು. ಅವನಂದ, ನಾನು ಇನ್ನು ಮೇಲೆ ಪೂರ್ವವನ್ನು ಬಿಟ್ಟು ಯಾವುದಕ್ಕೂ ನೋಡೋದೇ ಇಲ್ಲ. 100 ಯಜ್ಞಗಳನ್ನ ಆಚರಣೆ ಮಾಡೋದಂತೆ. ಪೂರ್ವ ದಿಕ್ಕಕ್ಕೆ ಪೂರ್ವಾಗ್ರವಾಗಿ ದರ್ಬೆಗಳನ್ನು ಹಾಕಿ ಪೂರ್ವಕ್ಕೆ ಕೂತು ಎಲ್ಲ ಕಾರ್ಯ.
ಪೂರ್ವಕ್ಕೆ ಕೂತು ಎಲ್ಲ ಕಾರ್ಯ ಮಾಡ್ದ. ಅವನಿಗೆ ಒಳ್ಳೆ ಆ ಸೂರ್ಯನ ಅನುಗ್ರಹ ಆಯಿತು. ನಾಳೆ ದಿವಸ ಆ ಸೂರ್ಯನ ಕುಲ ವಿವಸ್ವಾನ್ ಅಂತ ಸೂರ್ಯನ ಹೆಸರು. ನಾಳೆ ದಿವಸ ಅವನ ಕುಲವನ್ನು ನೋಡೋಣ. ಆ ಸೂರ್ಯನ ಅನುಗ್ರಹವನ್ನು ಚೆನ್ನಾಗಿ ಪಡೆದ. ಸರಿ, ಎಲ್ಲ ಆಯಿತು. ಪ್ರಜಾಪಾಲನೆ ಮಾಡಬೇಕು ನಮ್ಮ ಹಿರಿಯರಂತೆ ಅಂತ ತಾನು ಯೋಚನೆ ಪಟ್ಟು ಎಲ್ಲ ಕುಲಗಳು ಉದ್ಧಾರ ಆಗಬೇಕು ಅಂತಂದ್ರೆ ಯಜ್ಞಗಳನ್ನು ಆಚರಣೆ ಮಾಡಬೇಕು. ಭೂಮಂಡಲದಲ್ಲಿ ಎಲ್ಲ ಕಡೆ ಹೋಗಿ ದರ್ಬೆಗಳನ್ನಿಟ್ಟ. ದರ್ಬೆಗಳ ಸಂತತಿ ಬೆಳಿಬೇಕು, ಇದನ್ನು ಯಾರು ನಶಿಸಬಾರ್ದು ಅಂತ. ಅದಕ್ಕೆ ಪ್ರಾಚೀನ ಬಲಿ, ಅವನು ತುಂಬಾ ಪ್ರಾಚೀನ ಅಂತ, ತುಂಬಾ ಹಿರಿಯನಂತೆ, ಯಜ್ಞಗಳು ಮಾಡ್ಲಿಕ್ಕೆ ತುಂಬಾ ದೊಡ್ಡವನಂತೆ, ಈ ಹೆಸರು ಬಂತು. ಸಮುದ್ರ ತನಯಾಂತು ಕೃದ್ಧಾರೋ ಭವತ್ ಪ್ರಭು ಮಹತ್ ತಪಸಾ ಪಾರೇ ಸವರ್ಣಾನ ಮಹೀಪತಿ. ಆ ಪ್ರಾಚೀನ ಬದಿ ಘೋರ ತಪಸ್ಸನ್ನು ಮಾಡ್ದ. ತಪಸ್ಸನ್ನ ಆಚರಣೆ ಮಾಡಿ ಬ್ರಹ್ಮದೇವರು ಅನುಗ್ರಹ ಮಾಡ್ತಾರೆ. ಅವನಿಗೆ ಒಳ್ಳೆ ಕನ್ಯೆಯನ್ನು ಕೊಡ್ತಾರೆ, ಸುವರ್ಣಿ ಅಂತ. ಆ ಸುವರ್ಣಿಯನ್ನ ಆ ಪ್ರಾಚೀನ ಬದಿಗಳು ಮದುವೆ ಆಗ್ತಾರೆ. ಆಗ 10 ಜನ ಮಕ್ಕಳು ಹುಟ್ಟುತ್ತಾರೆ. 10 ಜನ ಮಕ್ಕಳು ಹುಟ್ಟಿದಾಗ ಅವ್ರಿಗೆ ಹೇಳ್ತಾನೆ, 10 ಜನ ಕೂಡ ಹುಟ್ಟುವಾಗ ಧನಸ್ಸನ್ನ ಇಟ್ಕೊಂಡು ಹುಟ್ಟಿದಾರಂದ್ರೆ ನೀವು ತಪಸ್ಸನ್ನು ಆಚರಣೆ ಮಾಡಬೇಕು. ನೀವು ತಪಸ್ಸನ್ನ ಆಚರಣೆ ಮಾಡಿ ದೇವರ ಅನುಗ್ರಹವನ್ನು ಪಡೆದು ಮುಂದೆ ಕುಲವನ್ನು ಉದ್ಧಾರ ಮಾಡಬೇಕು. ಸರಿ ಆಯ್ತು. ಭೂಮಿಯಲ್ಲಿ ಎಲ್ಲ ಕಡೆ ನೋಡ್ತಾರೆ, ಜನಗಳಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ. ಭೂಮಿ ಮೇಲೆ ತಪಸ್ ಮಾಡಲ್ಲ ಅಂತ ಸಮುದ್ರದ ಆಳದಲ್ಲಿ ಹೋಗಿ ತಪಸ್ ಮಾಡ್ತಾರೆ. 1000 ವರ್ಷ ತಪಸ್ ಮಾಡಿದ್ರು. 1000 ವರ್ಷ ತಪಸ್ ಮಾಡಿದ್ರು. ಬ್ರಹ್ಮದೇವರು ಬಂದು ಅನುಗ್ರಹ ಮಾಡಿದ್ರು, ಎಲ್ಲ ಒಳ್ಳೇದಾಯ್ತು ಅಂತ ಹೇಳಿದ್ರು. ಮೇಲೆ ಬಂದು ನೋಡ್ತಾರೆ, ಎಲ್ಲ ಕಡೆ ಮರಗಳು ಗಿಡಗಳು ಎಲ್ಲ ಬೆಳ್ಕೊಂಡ್ಬಿಟ್ಟಿದ್ವಿ. ಅಯ್ಯೋ, ನಾವು ಭೂಮಿಗೆ ಬಂದಿದ್ದೀವಿ, ಎಲ್ಲ ಕಡೆ ಮರ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ, ನಾವೆಲ್ಲಿ ವಾಸ ಮಾಡೋದು ಅಂತ ತಮ್ಮ ಕಣ್ಣಲ್ಲಿ ಪ್ರವಾಹವನ್ನು ಕೊಟ್ಟರಂತೆ, ಅಗ್ನಿಯನ್ನು ಉತ್ಪಾದನೆ ಮಾಡಿದಂತೆ, ಕಿವಿಯಲ್ಲಿ ಜೋರ ಗಾಳಿ ಬೀಸಿ ಅಗ್ನಿ ಚೆನ್ನಾಗಿ ವಿನಿಯೋಗ ಮಾಡಿದ್ರಂತೆ. ಈ ರೀತಿ ಮಾಡಿದ್ರು. ಎಲ್ಲ ಕಡೆ ದೇವತೆಗಳಿಗೆ ದೇವರನ್ನು ಮೊರೆ ಇಡ್ತಾ ಇದ್ದಾರೆ ದೇವತೆಗಳು. ಅಲ್ಲ, ಎಲ್ಲ ಗಿಡ ಸಂಕುಲಗಳನ್ನ ಇವರೇ ಪೂರ್ವಿಕರಾದ ಆ ಪೃಥು ಚಕ್ರವರ್ತಿ ಎಲ್ಲ ಕಡೆ ಗಿಡ ಮರಗಳನ್ನೆಲ್ಲ ಬೆಳೆದು ಒಳ್ಳೆ ಸಸ್ಯ ಸಂಕುಲ ಬೆಳೆಸಿದ್ರೆ ಇವರೆಲ್ಲ ನಾಶ ಮಾಡ್ತಿದಾರಲ್ಲ, ಹೇಗಾರು ಮಾಡಿ ತಡಿಬೇಕು. ಆಯ್ತು, ತಡಿಯೋಣ ಅಂದಾಗ ಚಂದ್ರ ಬಂದ ಒಳ್ಳೆ ಚಂದ್ರಕಾಂತಿ ಬಂತು. ಹೇಳ್ದ, ಕಡಿಯಕ್ಕೆ ಹೋಗ್ಬೇಡ, ನಾಶ ಮಾಡಬೇಡ, ಒಂದು ಸ್ವಲ್ಪ ತಾಳು ಅಂತ. ಯಾಕೆ, ಏನು ಮಾಡಬೇಕು? ಅಲ್ಲ, ನೀವೆಲ್ಲ ನಾಶ ಮಾಡಿಬಿಟ್ರೆ ಯಾರಕ್ಕೂ ಮುಂದೆ ಬೆಳೆಸೋದು. ಅದಕ್ಕೆ ನನ್ನ ಮಗಳನ್ನು ಕೊಟ್ಟು ನಿಮಗೆ ಮದುವೆ ಮಾಡ್ತೀನಿ, ಆಗ ನೀವು ಆರಾಮಾಗಿ ಜೀವನ ಮಾಡ್ಕೊಂಡಿರಿ, ನೀವೇನು ಮಾಡಬೇಡಿ ಅಂತ. ಸರಿ, ಆಯ್ತು. ಮಾಡಬೇಕು ಅಂದರೆ ಸಂತಾನ ಗೋಪಾಲಕೃಷ್ಣನ ಅನುಗ್ರಹ ಬೇಕಲ್ಲ. ಸಂತಾನ ಗೋಪಾಲಕೃಷ್ಣನ ಮಂತ್ರ ಜಪ ಮಾಡಿ ಅದು ಸಿದ್ಧಿ ಆದಮೇಲೆ ಮದುವೆ ಆಗಿ ಸಂತಾನವನ್ನು ಪಡೀರಿ ಅಂತ ಹೇಳ್ದ. ಸರಿ ಆಯ್ತು ಅಂತ ಹೇಳಿ ಆ ರಾಜ್ಕುಮಾರರೆಲ್ಲ ಆ ಸಗರ ಚಕ್ರವರ್ತಿ ಹತ್ರ ಕೇಳ್ತಾರೆ, ನೋಡಿ ನಮ್ಮ ಭೂಮಿ ಮೇಲೆ ಜಾಗ ಇಲ್ಲ, ಆ ಸಂತಾನ ಗೋಪಾಲಕೃಷ್ಣ ಮಂತ್ರ ಜಪ ಮಾಡಬೇಕು ಅಂತ. ಸರಿ ಬನ್ನಿ, ನನ್ನ ಒಡಲಲ್ಲೇ ಇರಲಿ ಅಂತ ಹೇಳಿ ತನ್ನ ಒಡಲಿನಲ್ಲೇ ಇಟ್ಕೊಂಡ. ಅಲ್ಲಿ ಬೆಳ್ಳಿ ಬಂಗಾರ ಎಲ್ಲ ದ್ರವ್ಯಗಳನ್ನ ಸಮುದ್ರ ರಾಜ ಕೊಡ್ತಾನೆ. ನನ್ನ ಮಡಲಲ್ಲಿದ್ದು ನೀವೆಲ್ಲ ಧರ್ಮ ಕಾರ್ಯ ಮಾಡ್ತಿದ್ದೀರಾ ಅಂತ ಬಹಳ ಸಂತೋಷ ಆಯಿತು ಅಂತ. ಅಲ್ಲಿ ಮುಂದೆ ಏನಾಯ್ತು ಅಂತಂದ್ರೆ, ಪ್ರಚೇತಸರು ಅಂತ ಆ ಪ್ರಾಚೀನ ಬದಿಗಳ ವಂಶದಲ್ಲಿ ಬಂದಂಥವ್ರು. ಆ ಪ್ರಚೇತಸರೆಲ್ಲ ಇವರೇ 10 ಜನರನ್ನ ಪ್ರಚೇತಸರು ಅಂತ ಕರೆದ್ರು. ಆ ಪ್ರಾಚೀನ ಬದಿಗಳ ಮಕ್ಕಳನ್ನ ಉಗ್ರ ತಪಸ್ಸನ್ನು ಆಚರಣೆ ಮಾಡಿ ದೇವರ ಅನುಗ್ರಹ ಪಡೆದ್ರು, ಎದ್ದು ಬಂದರು. ಅಲ್ಲಿ ಪರಮಾತ್ಮ ಒಳ್ಳೆ ದರ್ಶನವನ್ನು ಕೊಟ್ಟ, ತನ್ನ ವಿರಾಟ್ ರೂಪ ದರ್ಶನ ಕೊಟ್ಟು, ಸಂತಾನ ಗೋಪಾಲ ಕೃಷ್ಣ ಮಂತ್ರವನ್ನು ಜಪ ಮಾಡಿದ್ದೀರಾ, ನಿಮ್ಗೆ ಒಳ್ಳೆ ಸಂತಾನ ಆಗುತ್ತೆ, ನಿಮ್ಮ ಕುಲ ಉದ್ಧಾರ ಆಗುತ್ತೆ ಅಂತ ಆಶೀರ್ವಾದ ಮಾಡಿದ. ಮೇಲೆ ಬಂದಾಗ ಆ ಚಂದ್ರನ ಮಗಳನ್ನೇ ತನ್ನ ಪ್ರಚೇತಸರ 10 ಜನರಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಅಲ್ಲಿ ಏನಪ್ಪ ಒಂದು ಸ್ವಾರಸ್ಯ ಅಂತಂದ್ರೆ, ಚಂದ್ರನಿಗೆ ಒಬ್ಬಳು ಮಗಳು. ಆ ಮಗಳಿಗೆ ಏನಾಯ್ತು ಅಂತಂದ್ರೆ ವರ್ಕ್ಷಿ ಅಂತ ಅವಳ ಹೆಸರು, ಕಂಡು ಋಷಿಗಳು ಅಂತ. ನಾವೆಲ್ಲ ದೇವ್ರ ಪೂಜೆ ಮಾಡೋ ಕಾಲಕ್ಕೆ ಬ್ರಹ್ಮಪಾರ ಸ್ತೋತ್ರ ಅಂತ ಅದು ಪಾರಾಯಣ ಮಾಡಬೇಕು ಪುರುಷರು. ಯಾಕೆ ಅಂತಂದ್ರೆ ದೇವ್ರ ಪೂಜೆ ಮುಗಿಸಿದ ಮೇಲೆ ನೆಕ್ಸ್ಟ್ ದಿನ ದೇವ್ರ ಪೂಜೆ ಮಾಡೋವರೆಗೂ ಎಷ್ಟೋ ಪಾಪಗಳು ಮಾಡಿರ್ತೀವಿ. ಅದನ್ನ ಕಳ್ಕೊಳ್ಳಿಕ್ಕೆ ದೇವ ಪೂಜೆಗೆ ಅಧಿಕಾರ ಬರಬೇಕು ಅಂತಂದ್ರೆ ಆ ಬ್ರಹ್ಮಪಾರ ಸ್ತೋತ್ರ ಹೇಳಬೇಕು. ಅಲ್ಲಿ ಆ ಕಂಡು ಋಷಿಗಳು ಪ್ರಾರ್ಥನೆ ಮಾಡ್ತಾರೆ. ಕಂಡು ಋಷಿಗಳು ಅಂತ ಒಬ್ಬ ಋಷಿಗಳು, ಅವರು ಗೋಮತಿ ನದಿ ತೀರದಲ್ಲಿ 3000 ವರ್ಷಗಳ ಕಾಲ ಉಗ್ರ ತಪಸ್ಸು ಮಾಡ್ತಾರೆ. ಇಂದ್ರ ದೇವರಿಗೆ ತಪೋಭಂಗ ಆಗುತ್ತೆ. ಅಯ್ಯೋ, ಎಲ್ಲಿ ನನ್ನ ಪದವಿಗೆ ಬರ್ತಾನೆ ಅಂತ ಹೇಳಿ ಇಂದ್ರ ದೇವರು ಏನ್ ಮಾಡ್ತಾರೆ, ಕಂಡು ಋಷಿಗಳನ್ನ ಹೇಗಾರು ಮೋಹಗೊಳಿಸಬೇಕು ಅಂತ ಬರ್ತಾರೆ. ಆ ಕಂಡು ಋಷಿಗಳು ಕಣ್ಣು ಬಿಟ್ಟು ನೋಡ್ತಾರೆ. ಒಂದ್ಸರಿ ಯಾವುದೋ ಗೆಜ್ಜೆ ಸಫಲ ಆಗ್ತಿದೆ ಅಂತ ಕಣ್ಣು ಬಿಟ್ಟು ನೋಡ್ತಾರೆ. ಎಲ್ಲ ದೇವಲೋಕದ ನಾರಿಯರು, ಗಂಧರ್ವರು, ಅವರೆಲ್ಲ ನರ್ತನ ಮಾಡ್ತಿದ್ದಾರೆ ಅಂತ ಅವ್ರ ಜೊತೆಗೆ ಕೂತು ಆಟ ಆಡಲಿಕ್ಕೆ ಅಂತ ಶುರು ಮಾಡ್ತಾರೆ ಕಂಡು ಋಷಿಗಳು. ಎಷ್ಟು ವರ್ಷ ಆಗುತ್ತೆ ಅಂದ್ರೆ 900,000 ವರ್ಷ ಕಳೆದೋಗುತ್ತೆ. ಅದಾದ್ಮೇಲೆ ಯಾರೋ ಒಬ್ರು ಕಮಂಡ್ಲಿ ಇಟ್ಕೊಂಡು ಹೋಗ್ತಿರೋದು ನೋಡೋದಂತ ಕಂಡು ಋಷಿಗಳು.
ಅವರು ಕಮಂಡ್ಲು ಇಟ್ಕೊಂಡು ಹೋಗ್ತಿದ್ದಂಗೆ ತಮ್ಮ ಎಲ್ಲ ವಸ್ತ್ರಗಳನ್ನು ಬಿಚ್ಚಾಕಿ ಬೇರೆ ವಸ್ತ್ರಗಳನ್ನು ಕಮಂಡ್ಲು ಇಟ್ಕೊಂಡು ಹೊರಟ್ರಂತೆ. ಆ ಗಂಧರ್ವ ಸ್ತ್ರೀಯರು ಕೇಳೋದಂತೆ, ಯಾಕೆ ಹೊರಡ್ತಿದ್ಯಾ ಅಂತ. ಅಯ್ಯೋ ಸಾಯಂಕಾಲ ಆಯಿತು, ಸಾಯಂ ಸಂಧ್ಯಾ ವಂದನೆ ಮಾಡು. ನಿಂಗೆ ಇವಾಗ ನೆನಪಾಯ್ತಾ ಸಾಯಂ ಸಂಧ್ಯಾ ವಂದನೆ ಮಾಡಬೇಕು ಅಂತ? ಯಾಕೆ ಎಷ್ಟಾಯಿತು ಟೈಮು ಅನ್ನಂತೆ. ಅವಾಗ ಅವ್ರು ಅಂದ್ರಂತೆ, 900,000 ವರ್ಷ ಕಳೆದೋಗ್ಬಿಟ್ಟಿದೆ, 900,000 ವರ್ಷ ಮೇಲೆ 6 ತಿಂಗಳು ಕಳೆದಿದೆ, ಇವಾಗ ಎಚ್ಚರ ಆಯ್ತಾ ಅಂತ. ಅವ್ರಿಗೆಲ್ಲ ಶಾಪ ಕೊಟ್ಟನಂತೆ. ಆ ಕಂಡು ಋಷಿಗಳು ಶಾಪ ಕೊಟ್ಟರು, ಅಲ್ಲ ನಾನು ತಪಸ್ ಮಾಡ್ಕೊಂಡು ಆರಾಮಾಗಿದ್ದೆ, ನನಗೇನು ಇಂದ್ರ ಪದವಿ ಬೇಕಾಗಿರಲಿಲ್ಲ, ನನ್ನ ದೇವರು ಒಲಮೆ ಪಡಿಬೇಕಿತ್ತು, ಆ ಇಂದ್ರ ಯಾಕಿಂತ ಕೆಲಸ ಮಾಡ್ತಾನೆ ಅಂಥೇಳಿ ಅವ್ರು ಶಾಪ ಕೊಟ್ಟು ನೀವು ಗರ್ಭವತಿ ಆಗಲಿ ಅಂದ್ಬಿಟ್ರಂತೆ. ಗಂಧರ್ವರೆಲ್ಲ ಹೇಗೆ ಅಂತಂದ್ರೆ ಅವ್ರು ಯಾವಾಗಲೂ ಕನ್ಯೆ, ಅವರಿಗೆ ಗರ್ಭಧಾರಣೆ ಮಾಡಿದ ತಕ್ಷಣ ಅವರ ಕನ್ಯತ್ವ ಹೋಗಲ್ಲ, ಆ ಗರ್ಭವನ್ನು ಈಚೆ ಹಾಕಿದ್ರು ಕೂಡ ಹಾಗೆ ಇರುತ್ತೆ. ಅವ್ರು ಏನು ಮಾಡಿಬಿಟ್ಲು, ಆ ಗಂಧರ್ವೇ ನನ್ನ ಈ ಗರ್ಭವನ್ನು ನಾನು ಇಟ್ಕೊಳ್ಳಲ್ಲ ಅಂಥೇಳಿ ಅದನ್ನು ಬೆವರಿನ ರೂಪದಲ್ಲಿ ಭೂಮಿಗೆ ಹಾಕ್ಬಿಟ್ರು. ಆ ಬೆವರು ಹೋಗಿ ಗಿಡದ ಬೇರಿಗೆ ಹೋಗಿ ಸೇರ್ಕೋತು. ಆ ಗಿಡದ ಬೆವರು ಆ ಬೆವರು ಹೋಗಿ ಆ ಗಿಡದ ಬೇರಿಗೆ ಸೇರ್ಕೊಂಡಾಗ ಆ ಬೆವರಲ್ಲಿ ಒಂದು ನಾರಿ ಜನ್ಮ ಹುಟ್ಟಿತು. ಅದು ಚಂದ್ರನ ಮಗುವಾಯಿತು. ಹೇಗೆ ಅಂತಂದ್ರೆ ಚಂದ್ರ ತನ್ನ ಕಾಂತಿಯಿಂದ ಗಿಡಗಳನ್ನೆಲ್ಲ ಬೆಳೆಸ್ತಾನಲ್ಲ, ಅಲ್ಲಿ ತನ್ನ ಮಗಳನ್ನಿಟ್ಟಿದ್ದ. ಆ ಎರಡೂ ರೂಪ ಒಂದೇ ಸೇರ್ಕೋತು. ಅದಕ್ಕೆ ವರ್ಕ್ಷಿ ಅಂತ ಹೆಸರು. ಅದಕ್ಕೆ ಚಂದ್ರ ಹೇಳ್ದ, ನನ್ನ ಮಗಳು ಕಂಡು ಋಷಿಗಳಿಗೂ ಸಂಬಂಧಪಟ್ಟಿದ್ದು, ಇದನ್ನ ನಿನಗೆ ಕನ್ಯಾದಾನವನ್ನು ಮಾಡ್ತೀನಿ ಎಂದ. ಕನ್ಯಾದಾನವನ್ನು ಮಾಡಿದ್ರು. ಪ್ರಚೇತಸರಿಗೆ ಬಹಳ ಸಂತೋಷ ಆಯಿತು. ಅಲ್ಲಿ ಹುಟ್ಟದಂಥವರೇ ದಕ್ಷ ಪ್ರಜಾಪತಿ. ಅಲ್ಲೇ ದಕ್ಷ ಪ್ರಜಾಪತಿ ಹುಟ್ಟದ ಅಂತ ಈ ರೀತಿ ವಿಚಾರವನ್ನು ಹೇಳ್ತಾ ಮಾರೀಷೆ ಅಂತ ಅವಳ ಹೆಸರು ಬಂತು. ಅಂದರೆ ಗಿಡಕ್ಕೆ ಮಾರೀಷೆ ಅಂತ ಅವಳು ಹೇಳ್ತಾಳೆ, ಇಷ್ಟೊತ್ತವರೆಗೂ ನೀವು ಎಲ್ಲ ಗಿಡ ಮರಗಳನ್ನು ಸುಡ್ತಿದ್ರಲ್ಲ, ಇದಕ್ಕೆಲ್ಲ ನಿಯಮನ ಮಾಡ್ತಕ್ಕಂಥವಳು ನಾನೇ, ಅದಕ್ಕೆ ನಾನೇ ಹೆಂಡತಿಯಾಗಿ ಬಂದಿದ್ದೀನಿ. ಚಂದ್ರ ಏನು ಮಾಡ್ದ ಅಂತಂದ್ರೆ ಗಿಡ ಮರಗಳನ್ನು ಇಲ್ಲಾಂದ್ರೆ ಸುಟ್ಟಾಕ್ಬಿಡ್ತಾ ಇದ್ದ, ಈ ಪ್ರಚೇತರು ಸುಟ್ಟಾಕ್ಬಿಡ್ತಾ ಇದ್ರು. ಅದಕ್ಕೆ ಆ ಗಿಡದಲ್ಲೇ ನೇಮನ ಮಾಡ್ತಕ್ಕಂಥ ನಾರಿ ರೂಪ ನನ್ನ ಮಗಳು, ಅದನ್ನು ಕೊಟ್ಟು ವಿವಾಹ ಮಾಡದೆ ಅಂದ್ರು. ತುಂಬಾ ಸಂತೋಷ ಅಂತಂದ್ರು. ಮುಂದೆ ಇನ್ನೊಂದು ಸ್ವಾರಸ್ಯದ ಘಟನೆ ಬಂತು. ಆ ದಕ್ಷ ತನ್ನ ಸಂತತಿ ಬೆಳೆಸಬೇಕು ಅಂತ ಈ ಪ್ರಚೇತಸರಿಗೆ ಆ ಮಾರೀಷೆಯಲ್ಲಿ ಹುಟ್ಟಿದಂಥವನೇ ದಕ್ಷ. ಪುತ್ರಾನುತ್ಪಾದಯಾಮಾಸ ಸೋಮವಂಶಂ ವಿವರ್ಧನಾನ್ ಅಚರಾಂ ಚಾಚರಾಂ ಶೈವ ದ್ವಿಪಾದೋಚ್ಯುತ ದುಷ್ಪದ. ಆ ದಕ್ಷ ಪ್ರಜಾಪತಿ ಏನ್ ಮಾಡ್ದ, ವಂಶವನ್ನ ಬೆಳಗಬೇಕು ಅಂತ ಹೇಳಿ ಈ ಎಲ್ಲ ವಂಶವನ್ನ ಪ್ರಜಾ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾನೆ. ಸ್ಥಾವರ ಮತ್ತೆ ಜಂಗಮ ಅಂತ 2 ಕಾಲಿನ ಪ್ರಾಣಿಗಳು 4 ಕಾಲಿನ ಪ್ರಾಣಿಗಳನ್ನ ಸೃಷ್ಟಿ ಮಾಡದಂತೆ. ಅವನ ಮನಸ್ಸ ಇಚ್ಛೆಯಿಂದ ಎಲ್ಲವನ್ನು ಸೃಷ್ಟಿ ಮಾಡ್ತಾ ತನ್ನ ಮನಸ್ಸಿನ ಇಚ್ಛೆಯಿಂದನೇ 2 ಕಾಲು ಪ್ರಾಣಿ 4 ಕಾಲು ಪ್ರಾಣಿ ಸೃಷ್ಟಿ ಮಾಡಿ ಮತ್ತೆ ಕನ್ಯೆಯ ಸಹಾಯದಿಂದ 10 ಜನರನ್ನ ಪಡೆದನಂತೆ. ಅದು ಯಾರು ಅಂತಂದ್ರೆ ದೇವ, ದಾನವ, ದೈತ್ಯ, ಮಾನವ, ಪಶು ಪಕ್ಷಿ, ಗಂಧರ್ವ, ನಾಗ, ಈ ಎಲ್ಲ ಬಗೆಯಾದ ಸೃಷ್ಟಿಯನ್ನ ಮಾಡಿ ಇವನಿಂದ ಇನ್ನು ಮೇಲೆ ಪ್ರಜೆಗಳು ಮೈಥುನ ಸೃಷ್ಟಿಯನ್ನು ಮಾಡಿ. ಇಲ್ಲಿವರೆಗೂ ದೇವತೆಗಳು ಮಾತ್ರ ಇದನ್ನು ಮಾಡ್ತಿದ್ರು, ಇನ್ನ ಎಲ್ಲ ಜೀವಿಗಳು ಇದರಿಂದ ಸೃಷ್ಟಿ ಮಾಡಲಿ ಅಂತ ಹೇಳ್ತಾ ಇದನ್ನು ಮಾಡ್ತಾ ಬರ್ತಾರೆ. ಮುಂದೆ ಒಂದು ವಿಚಾರವನ್ನು ಹೇಳ್ತಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸ್ವಾರಸ್ಯ, ಈ ಎಲ್ಲ ಸೃಷ್ಟಿ ಮಾಡ್ದ, ಇವ್ರನ್ನೆಲ್ಲ ಸೃಷ್ಟಿ ಮಾಡಿದ ಮೇಲೆ ಇವರಿಗೆಲ್ಲ ಅನೇಕ ಸಂತಾನ ಆಯಿತು. ಆ ದಕ್ಷ ಪ್ರಜಾಪತಿಗೆ ಭೀಮ ಅಂತ ಒಬ್ಬ ಮಗ ಹುಟ್ಟಿದ. ಸಂಕಲ್ಪ ಮಾತ್ರದಿಂದ ಭೀಮ ಮಗ ಹುಟ್ಟಿದ. ಒಳ್ಳೆ ಜ್ಞಾನಶಕ್ತಿ ಅನ್ನೋದು ಅವನಿಗೆ ಬಂತು. ಸ್ಪರ್ಶದಿಂದಲೇ ಸಂತಾನ ಆಗೋ ಹಾಗಾಯಿತು. ಇಷ್ಟೆಲ್ಲ ಹೇಳ್ತಾ ಈ ಪ್ರಚೇತಸರ ಕುಲದಲ್ಲಿ ಬಂದಂತ ಒಬ್ಬ ಕನ್ಯೆಯನ್ನ, ಇವರಲ್ಲಿ 27 ಕನ್ಯೆಯರು ಹುಟ್ಟಿದ್ರು. ಅವ್ರು ಯಾರು ಅಂತಂದ್ರೆ 27 ನಕ್ಷತ್ರಗಳು. ಅವರನ್ನ ಹೋಗಿ ಚಂದ್ರನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಇಲ್ಲಿ ಚಂದ್ರನೇ ತನ್ನ ಮಗಳನ್ನ ಪ್ರಚೇತಸರಿಗೆ ಕೊಟ್ಟು ಮದುವೆ ಮಾಡಿದ. ಅವರ ಕುಲದಲ್ಲಿ ಮೊಮ್ಮಗಳು ಯಾರು ಅಂತಂದ್ರೆ ದಕ್ಷನ ಮಗಳಾಗಿ 27 ನಕ್ಷತ್ರಗಳು ಬಂತು. ಅವಳನ್ನು ಕೊಟ್ಟು ಚಂದ್ರನಿಗೆ ಮದುವೆ ಮಾಡ್ತಾರೆ. ಜನಮೇಜಯನು ಕನ್ಫ್ಯೂಸ್ ಆಯ್ತು, ಅಲ್ಲ ಮೊಮ್ಮಗಳನ್ನ ಹೋಗಿ ತಾತನ ಕೊಟ್ಟು ಮದುವೆ ಮಾಡಿದಾರಲ್ಲ, ಇದೇನು ವಿಚಿತ್ರ ಅಂತ ಕೇಳದ. ಅದಕ್ಕೆ ಇಲ್ಲಿ ಹೇಳಿದ್ರು, ಇಲ್ಲಿ ಈ ಸೃಷ್ಟಿ ಇದೆಯಲ್ಲ, ಸ್ಪರ್ಶ ಸೃಷ್ಟಿಯಲ್ಲಿ ಇಲ್ಲಿ ಯಾವ ಸಂಬಂಧಗಳು ಇಲ್ಲ. ಮತ್ತೆ ಅವನು ವೃದ್ಧಾಪ್ಯ, ಅವನು ದೊಡ್ಡವನು ಚಂದ್ರ ಅಂತ ಕರಿಬೇಡ, ಅವನು ಜ್ಞಾನದಲ್ಲಿ ದೊಡ್ಡವನು. ಇಲ್ಲಿ 27 ನಕ್ಷತ್ರಗಳಿದೆಯಲ್ಲ, ಇವರು ಜ್ಞಾನದಲ್ಲಿ ದೊಡ್ಡವರು. ಯಾಕೆ ಅಂತಂದ್ರೆ ಚಲನಾ ಸೃಷ್ಟಿ ಇದೆ ಇವರಿಗೆ. ಚಲನೆಯಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ.
ಇವರು ಎಲ್ಲ ಇಲ್ಲಿವರೆಗೆ ಯಾರ್ಯಾರು ಸೃಷ್ಟಿಯಾಗಿರಲ್ಲ ಅವರೆಲ್ಲರಿಗಿಂತ ಭೂಮಂಡಲದ ಚಲನೆಯಲ್ಲಿ ಸೌರಮಂಡಲದ ಚಲನೆಯಲ್ಲಿ ತುಂಬಾ ದೊಡ್ಡವರು. ಅವರು ಚಂದ್ರನಿಗೆ ಮಾತ್ರ ಸರಿ ಹೋಗೋದು. ಅಲ್ಲಿ ಯೋಗ್ಯತೆಯನ್ನು ನೋಡಿ ವಿವಾಹ ಮಾಡಿದೀನಿ ಅಂತ ಹೇಳಿ ಚಂದ್ರನ ಕೊಟ್ಟು 27 ಜನರನ್ನ ಹೆಣ್ಮಕ್ಳನ್ನ ಚಂದ್ರನಿಗೆ ವಿವಾಹ ಮಾಡಿದೀವಿ ಅಂತ ಹೇಳ್ತಾ ಮುಂದೆ ವಿಚಾರವನ್ನು ಹೇಳ್ತಾರೆ. ದಕ್ಷ ಪ್ರಜಾಪತಿ ಕಥೆಯನ್ನು ವಿಸ್ತಾರ ಮಾಡೋದು ಮತ್ತು ಸೂರ್ಯವಂಶದ ಕಥೆಯನ್ನು ವಿಸ್ತಾರ ಮಾಡೋದು. ಸೂರ್ಯ ಹೇಗೆ ಬಂದ, ಯಮ ಯಾರು, ಶನೈಶ್ಚರ ಯಾರು, ಈ ಕುಲಗಳೆಲ್ಲ ಹೇಗೆ ಬಂತು, ಪಿತೃದೇವತೆಗಳು ಅಂದ್ರೇನು, ಶ್ರಾದ್ದ ಅಂತಂದ್ರೇನು, ಯಾಕೆಂದ್ರೆ ಇವನ್ನೆಲ್ಲ ತಿಳಿಬೇಕು, ಮುಂದೆ ಸಂತಾನ ಆಗಬೇಕು ಅಂದ್ರೆ ಅಂತ ಇಷ್ಟೆಲ್ಲ ವಿಚಾರವನ್ನ ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಿಸ್ತಾರೆ.